ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಆಹ್ವಾನವನ್ನು ಒಪ್ಪಿಕೊಂಡು ಟ್ರೇಲರ್ ಬಿಡುಗಡೆಯಲ್ಲಿ ಜೊತೆಯಾಗಿದ್ದಂತಹ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಸಿನಿಮಾಗಳನ್ನ ಕೊಟ್ಟಿರುವಂತಹ ಮಹೇಶ್ ಬಾಬು ಸರ್ ಅವರು ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಅತಿಥಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಚಿತ್ರತಂಡಕ್ಕೂ ಕೂಡ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ರವಿವರ್ಮ ಸರು ಅವರು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ, ಅವರು ಸ್ಟಂಟ್ ಮ್ಯಾನ್ ಆಗಿದ್ದಾಗಿಂದ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಬೆಳವಣಿಗೆ. ಅಂಥವರು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ದೊಡ್ಡ ಫೈಟ್ ಮಾಸ್ಟರ್ ಆಗಿ ಹೆಸರು ಮಾಡಿ ಕನ್ನಡದಲ್ಲೇ ಮೊದಲನೇ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ನಿರ್ಮಾಣ ಮಾಡೋದು ತುಂಬ ಕಷ್ಟ. ಅಂಥ ಸಮಯದಲ್ಲಿ ರಾಜ್ಬಿ ಶೆಟ್ಟಿ ಅವರಂಥ ಒಬ್ಬ ಟ್ಯಾಲೆಂಟೆಡ್ ಅವ್ರನ್ನ ಹಾಕ್ಕೊಂಡು, ಹೊಸ ನಿರ್ದೇಶಕನನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಈ ಸಿನಿಮಾ ದೊಡ್ಡ ಯಶಸ್ಸು ಗಳಿಸಲಿ, ಅವರು ಇನ್ನೂ ಹೆಚ್ಚಿನ ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ. ಹಾಗೆ ರವಿ ಸಾರಂಗ, ಪ್ರೇಮ್ಸ್ ಅವ್ರ ಜೊತೆ ಕೆಲಸ ಮಾಡಿ, ನನ್ನ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾನೆ ಅಡ್ಡ ಸಿನಿಮಾದಲ್ಲಿ. ತುಂಬ ಟ್ಯಾಲೆಂಟೆಡ್ ಹುಡುಗ. ಅಂಥ ಒಬ್ಬನ ಟ್ಯಾಲೆಂಟ್ನ ಮಾಸ್ಟ್ರು ಪರಿಚಯ ಮಾಡಿದ್ದಾರೆ. ರವಿಗೆ ಒಳ್ಳೇದಾಗಲಿ, ಇನ್ನೂ ಅತ್ಯುತ್ತಮವಾದ ಸಿನಿಮಾಗಳನ್ನ ಮಾಡೋವಂಥ ಧೈರ್ಯ ಶಕ್ತಿಯ ಭಗವಂತ ಕೊಡಲಿ ಅಂತ ಎಲ್ಲ ಚಿತ್ರತಂಡದ ಎಲ್ರಿಗೂ ಶುಭ ಹಾರೈಸ್ತಾ ನಾನು ಇವ್ರ ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಮಹೇಶ್ ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಟ್ರೇಲರ್ ಲಾಂಚ್ ನಲ್ಲಿ ಭಾಗಿಯಾಗಿ ಟ್ರೇಲರ್ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಜೊತೆ ನೋಡಿದ್ರು. ಹಾಗಾಗಿ ಅವರ ಮಾತುಗಳೇನು ಅಂತ ತಿಳ್ಕೊಳ್ಳೋ ಕುತೂಹಲ. AP ಅರ್ಜುನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ. ಮಾತಾಡೋಕ್ಕಿಂತ ಮುಂಚೆ ಬನ್ನಿ ಮಾಸ್ಟರ್. ಮಾಸ್ಟ್ರದು ನಂದು ತುಂಬಾ 2005-06 ಇಂದನೂ ನಂದು ಅವ್ರದ್ದು ಸ್ನೇಹ. ಅಂದ್ರೆ ನಾನು ಅವಾಗ ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ತಂಗಿಗಾಗಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅವಾಗ ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿದ್ರು ಅವರು. ಅವಾಗಿಂದನೂ ನಮ್ದು ಅವ್ರದ್ದು ಅಂದ್ರೆ ಏನೇ ಮಾಡಿದ್ರು ಏನಾದ್ರು ಆದ್ರೆ ಹೋಗಿ ಹೇಳ್ತಾ ಇದ್ದೆ, ಬೈಯೋರು, ತಿರ್ಗಾ ಏನೋ ಒಂದು ಮಾತಾಡ್ತಾ ಇದ್ವಿ. ಆ ಥರನೇ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು. ಬಟ್ ನಂದು 2009 ನಾನು ಅಂಬಾರಿ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ನೀವೇ ಫೈಟ್ ಮಾಡ್ಬೇಕಂತ ಹೇಳಿ ಇಡೀ ಸಿನಿಮಾ ಎಲ್ಲಾ ಫೈಟ್ಸ್ಗಳನ್ನು, ಅದೊಂದೇ ಸಿನಿಮಾ ಅಂತಲ್ಲ, ಅಂಬಾರಿ, ಅದ್ದೂರಿ, ರಾಟೆ, ಐರಾವತ, ಇಲ್ಲಿವರೆಗೂ ನಂದು ಎಷ್ಟು ಸಿನಿಮಾಗಳಿದೆ ಅಷ್ಟು ಸಿನಿಮಾಗಳಲ್ಲೂ ಸಿಂಗಲ್ ಕಾರ್ಡ್ ಮಾರ್ಟಿನ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲಾ ಸಿನಿಮಾಗಳು ಸಿಂಗಲ್ ಕಾರ್ಡ್ ಅಲ್ಲಿ ಮಾಡಿದಂತ ಫೈಟ್ ಮಾಸ್ಟರ್. ಅಂದ್ರೆ ಫೈಟ್ ಮಾಸ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬೇರೆಯವ್ರ ಹತ್ರ ನನಗೆ ಎಷ್ಟು ಕಂಫರ್ಟಬಲ್ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಸಿನಿಮಾ ಮಾಡ್ಬೇಕಾದ್ರೆ, ಇವ್ರ ಹತ್ರ ಅಂತಂದಾಗ ನನ್ಗೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ. ಅವ್ರಿಗೆ ಅಂದ್ರೆ ಟೈಮ್ ಕೊಡ್ತಾ ಇದ್ರು. ಪ್ರತಿ ಎಲ್ಲಾ ಒಂದು ಸೀಕ್ವೆನ್ಸ್ ಗಳಿಗೂ ಒಂದು ಸ್ಟೋರಿ ಬೋರ್ಡ್ ಮಾಡಿ, ನನ್ನ ಸಿನಿಮಾಗೆ ಅಂತಲ್ಲ ಯಾವುದೇ ಸಿನಿಮಾ ನೋಡಿದ್ರು ಅವ್ರ ಕೆಲಸದಲ್ಲಿ ಒಂದು ಅಚ್ಚುಕಟ್ಟಿರುತ್ತೆ. ಮತ್ತೆ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಒಂದು ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ಆ ಕತೆ ಒಳಗಡೆ ಆ ಬ್ಲೆಂಡ್ ಆಗೋ ತರದ್ದು ಒಂದಷ್ಟು ಫೈಟ್ಗಳನ್ನ ಮಾಡ್ತಾರೆ. ಅದು ಖುಷಿ. ಮತ್ತೆ ಇನ್ನೊಂದು ಏನಂತಂದ್ರೆ ಎಲ್ಲದಕ್ಕೂ ಕಷ್ಟ ಸುಖಗಳಿಗೆ, ಮತ್ತೆ ದೊಡ್ಡ ಸಿನಿಮಾಗಳಿಗೆ, ಚಿಕ್ಕ ಸಿನಿಮಾಗಳಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತ ಒಬ್ಬ ಫೈಟ್ ಮಾಸ್ಟ್ರು. ಅವತ್ತಿಗೆ ನಮ್ಮ ಸ್ನೇಹ ಹೆಂಗಿತ್ತೋ ಇವತ್ತಿಗೂ ಹಂಗೆ ಇದೆ. ನಿಜವಾಗ್ಲೂ ಇವತ್ತು ಅವರು ಫಸ್ಟ್ ಸಿನಿಮಾ ಫೈಟ್ ಮಾಸ್ಟರ್ ಆಗಿದ್ರು, ಅದಾದ್ಮೇಲೆ ಡೈರೆಕ್ಟರ್ ಆದ್ರು. ಇವತ್ತು ಫಸ್ಟ್ ಟೈಮ್ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ರವಿ ಸಾರಂಗ ಅಂತ ಒಬ್ಬ ಡೈರೆಕ್ಟರ್, ಹೊಸ ಡೈರೆಕ್ಟರ್. ಒಬ್ಬ ಹೊಸಬನ್ನ ನಂಬಿ ದುಡ್ಡು ಹಾಕೋದು ತುಂಬಾ ಕಷ್ಟದ ಕೆಲಸ ಇವತ್ತಿನ ದಿನದಲ್ಲಿ. ಏನಕ್ಕೆ ಅಂತಂತಂದ್ರೆ ಅಷ್ಟು ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದಾಗ ಇವತ್ತು ತುಂಬಾ ಅಷ್ಟು ಇದಾಗಿಲ್ಲ, ಹೊಸಬರುಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಇದರಲ್ಲಿ ರವಿಗೆ ಸಿಕ್ಕಿರುವಂತ ಒಂದು ಅವಕಾಶ ತುಂಬಾ ದೊಡ್ಡದು. ಮತ್ತೆ ವಿಲಿಯಂ ಸರ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದಾರೆ. ಅದನ್ನ ಮೀರಿ ಆ ಟ್ರೈಲರ್ ಕಟ್ ನೋಡಿದಾಗ ಏನೋ ಒಂದು ವಿಶೇಷವಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನೋ ತರದ್ದು ಅನ್ಸುತ್ತೆ. ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿದೆ. ಅದಲ್ಲದೆ ರಾಜ್ಬಿ ಶೆಟ್ಟಿ ಮತ್ತೆ ಇದ್ರಲ್ಲಿ ಮಾಡಿರುವಂತ ಎಲ್ಲರೂ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದೇ ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕೇಳ್ತಾ ಇರ್ತೀರಾ, ಮಲಯಾಳಂ ಅಲ್ಲಿ ಬಂದಾಗ, ಮತ್ತೆ ತೆಲುಗುಲ್ ಬಂದಾಗ, ಹಿಂದಿಲ್ ಬಂದಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು, ನಮ್ ಕನ್ನಡದಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು. ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಅಂತ ಅನ್ನಿಸ್ತಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಗೊತ್ತಾಗ್ಬೇಕು ಅಂತಂದ್ರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು. ಪೈರಸಿನ ಕಟ್ ಮಾಡಿ
ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾಕೆಂತಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ನಿರ್ಮಾಪಕ ಉಳಿತಾನೆ, ದುಡ್ಡು ಬರುತ್ತೆ, ಇನ್ನೂ ಒಂದಷ್ಟು ಹೊಸ ಹೊಸ ನಿರ್ದೇಶಕರುಗಳಿಗೆ, ಹೊಸ ಹೊಸ ಟ್ಯಾಲೆಂಟ್ಸ್ಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಕನ್ನಡ ಜನ ಒಳ್ಳೆ ಕಂಟೆಂಟ್ ಆಗ್ಲಿ, ಒಳ್ಳೆ ಸಿನಿಮಾಗಳನ್ನ ಯಾವತ್ತಿಗೂ ಬಿಟ್ಟಿಲ್ಲ. ಈ ಸಿನಿಮಾನು ಖಂಡಿತವಾಗ್ಲು ಅವರು ಸುದೀಪ್ ಸರ್ ಹೇಳ್ದಂಗೆ ಖಂಡಿತ ದೊಡ್ಡ ಹಿಟ್ ಆಗೇ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ರವಿ, ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು ಸೋ ಮಚ್. AB ಅರ್ಜುನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ಟೈಟಲ್ ಸ್ಟೈಲ್ ಹೇಳ್ಬೇಕು ಅಂದ್ರೆ ಅದ್ದೂರಿ ಪ್ರೀತಿ, ಅದ್ದೂರಿ ಯಶಸ್ಸು ರಕ್ಕಸಪುರದೊಳಗೆ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನು ಈ ಸಿನಿಮಾದ ಹಾಡುಗಳು, ಟ್ರೈಲರ್ ಹಾಗೂ ಟೀಸರ್ನ ನಾವು ಆನಂದ್ ಆಡಿಯೋದಲ್ಲಿ ನಾವು ನೋಡ್ಬೋದು. ಆನಂದ್ ಆಡಿಯೋ ಲೇಬಲ್ಗೆ ಥ್ಯಾಂಕ್ ಯು ಹೇಳ್ತಾ, ಇನ್ನು ಈ ಸಿನಿಮಾವನ್ನ ರಾಜ್ಯಾದ್ಯಂತ ವಿತರಣೆ ಮಾಡ್ತಾ ಇರೋದು ನಮ್ಮ KVN ಸುಪ್ರೀತ್ ಗೌಡ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ಈ ಸಿನಿಮಾ ನಿಜ ಹೇಳಬೇಕು ಅಂತಂದರೆ ತುಂಬ ಸಿನಿಮಾ ನಾವು ಹೇಳ್ತಾ ಇರ್ತೀವಿ, ಕಂಟೆಂಟ್ ಡ್ರಿವನ್ ಮಾಡ್ತೀವಿ, ಕಂಟೆಂಟ್ ಇರುತ್ತೆ ಅದು ಇದು ಅಂತ. ಬಟ್ ಈ ಸಿನಿಮಾ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕಂದರೆ ಸಿನಿಮಾನ ಆಲ್ರೆಡಿ ನನಗೆ ತೋರಿಸಿದ್ರು ಒಂದು ಗ್ಲಿಮ್ಸು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಇಟ್ ಈಸ್ ವೆರಿ ಗುಡ್. ಮೋರ್ ದೆನ್ ಎನಿಥಿಂಗ್ ಈ ಸಿನಿಮಾ ತುಂಬ ಹತ್ತಿರವಾದ ಸಿನಿಮಾ. ಯಾಕೆ ಅಂತ ಹೇಳಬೇಕು ಅಂತಂದರೆ ಫಸ್ಟ್ ಟೈಮ್ ರವಿ ವರ್ಮ ಮಾಸ್ಟರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಜೊತೆಗೆ ನಮ್ಮ ರವಿ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ತುಂಬ ಹತ್ತಿರವಾದ ಸಿನಿಮಾ. ಸೊ ಇದೇ ಫೆಬ್ರವರಿ 6ನೇ ತಾರೀಕು ಬರ್ತಾ ಇದೆ. ಈ ಟ್ರೈಲರ್ ನೋಡಿದ್ರೆ ಡೆಫಿನೆಟ್ಲಿ ತುಂಬ ಇಂಪ್ರೆಸಿವ್ ಆಗಿದೆ. ಸೊ 6th ಎಲ್ಲರೂ ಥಿಯೇಟರ್ ಮೀಟ್ ಮಾಡಿ. ಥ್ಯಾಂಕ್ ಯು. ಒಂದು ಸರಳ ಪ್ರೇಮ ಕಥೆಯ ನಂತರ ರಕ್ಕಸಪುರದೋಳ್ ಡೈರೆಕ್ಟ್ ಆಗಿ ಆಪೋಸಿಟ್ ಆಗಿರುವಂತ ಒಂದು ಟೈಟಲ್ ಅಲ್ಲಿ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದ ಇಡೀ ಜರ್ನಿ ನೆನ್ಸ್ಕೊಂಡ್ರೆ? ಎಲ್ರಿಗೂ ನಮಸ್ಕಾರ. ರಕ್ಕಸಪುರದೋಳ್ ಇಸ್ ಮೈ ಸೆಕೆಂಡ್ ಕನ್ನಡ ಫಿಲ್ಮ್. ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಒಂದು ಸರಳ ಪ್ರೇಮ ಕಥೆ ಶೂಟಿಂಗ್ ಟೈಮಲ್ಲಿ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ನೆಕ್ಸ್ಟ್ ಫಿಲ್ಮ್ ರಾಜ್ ಬಿ ಶೆಟ್ಟಿ ಸರ್ ಜೊತೆ ಆಪರ್ಚುನಿಟಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡಿದೆ. ಆ್ಯಂಡ್ ಇಟ್ ಜಸ್ಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಆ್ಯಂಡ್ ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ವಿಲಿಯಮ್ ಸರ್, ಲೈಕ್ ವಿಕ್ರಾಂತ್ ರೋಣ ನೋಡಿದೆ. ಆ ಟೈಮಲ್ಲಿ ಐ ವಾಸ್ ಜಸ್ಟ್ ಥಿಂಕಿಂಗ್ ಯಾರಿದು ಸಿನಿಮಾಟೋಗ್ರಫಿ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ. ಆಮೇಲೆ ಒಂದು ಸರಳ ಪ್ರೇಮ ಕಥೆ ಟೈಮ್ಲಿ ಸುನಿ ಸರ್ ನಿಮ್ಮ ಬಗ್ಗೆ ಹೇಳಿದರು. ಆವಾಗ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ವಿಲಿಯಮ್ ಸರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ. ಅಗೇನ್ ಇಟ್ ಹ್ಯಾಪನ್. ವಂಡರ್ಫುಲ್ ವರ್ಕ್ ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಚನಾ, ಯೂಶ್ವಲಿ ನನ್ನ ಫಸ್ಟ್ ಫಿಲ್ಮಲ್ಲಿನೂ I had another actress along with me, and even in this film, but we became really good friends. So ಎಲ್ಲರೂ ಹೇಳ್ತಾರಲ್ಲ ಹೀರೋಯಿನ್ಸ್ ಕಾನ್ ಬಿ ಫ್ರೆಂಡ್ಸ್ ಅಂತ, ಬಟ್ ಐ ಥಿಂಕ್ ವಿಲ್ ಬ್ರೇಕ್ ದಟ್ ಅಲ್ಲ. ಸೊ ಇಟ್ಸ್ ಅ ವೆರಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಒಂದು ಸರಳ ಪ್ರೇಮ ಕಥೆ, ಅದರಲ್ಲಿ ಒಂದು ಬಬ್ಲಿ ವೆರಿ ವೆರಿ ಲೌಡ್ ಕ್ಯಾರೆಕ್ಟರ್ ಇತ್ತು. ಬಟ್ ಇದರಲ್ಲಿ ತುಂಬ ಸಾಫ್ಟ್ ಆ್ಯಂಡ್ ಸಟಲ್ ರೋಲ್. ಐ ಹೋಪ್ you'll like this character. Feb 6th ರಿಲೀಸ್ ಆಗುತ್ತೆ. ಸೊ ಪ್ಲೀಸ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೇಡಮ್, ಒಂದೇ ಒಂದು ಪ್ರಶ್ನೆ ಇದೆ. 2 ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ. ವಿಲಿಯಂ ಡೇವಿಡ್ ಸರ್ ಜೊತೆ ವರ್ಕ್ ಮಾಡೋದು, ರಾಜ್ ಬಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡೋದು. 3ನೇದು ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾರ ಜೊತೆ ವರ್ಕ್ ಮಾಡ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ? ಸುದೀಪ್ ಸರ್. ಆಕ್ಚುಲಿ ನಾನು ಒಂದ್ಸಲ ಪ್ರೇಮ ಕಥೆ ಟೈಮಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇದ್ದೆ. ಬಟ್ ಐ ಥಿಂಕ್ ಐ ಕಮ್ ಅ ಲಿಟಲ್ ಬಿಟ್. ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಇನ್ನು ಮುಂದಿನ ಹೆಜ್ಜೆ ಅವ್ರ ಸಿನಿಮಾದಲ್ಲಿ ಪಾತ್ರ ಸಿಗೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್ ರಕ್ಕಸಪುರದ ಸಿನಿಮಾಗೆ. ಅರ್ಚನಾ ಕಟ್ಟಿಗೆ ಅವರು ಮಾರ್ಕ್ ಸಿನಿಮಾದ ಮೂಲಕ ನಿಮ್ಮ ಪಾತ್ರದಲ್ಲಿ ಒಂದು ಮಾರ್ಕ್ ಮಾಡಿದಿರಾ. ಅದ್ಭುತವಾದ ನಟಿ ಅಂತ ಎಲ್ಲರೂ ಪ್ರಶಂಸೆಯನ್ನ ಕೊಡ್ತಾ ಇದ್ದಾರೆ. ರಕ್ಕಸಪುರದ ಸಿನಿಮಾದ ಪಾತ್ರದ ಬಗ್ಗೆ, ಜರ್ನಿ ಬಗ್ಗೆ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ.
ನಮ್ಮ ಸಿನಿಮಾ ರಕ್ಕಸಪುರದವಳು ತುಂಬಾ ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ ಅಂಡ್ ಅದು ರಿಲೀಸ್ ಆಗ್ತಿದೆ ಅಂಡ್ ರಿಲೀಸ್ ಹತ್ರ ಬರ್ತಿದೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ. ಅದರಲ್ಲೂ ಸುದೀಪ್ ಸರ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿರೋದು ನನಗೆ ಇನ್ನೂ ಖುಷಿ. ರವಿ ವರ್ಮಾ ಸರ್ ಸ್ಟಂಟ್ ಆಕ್ಷನ್ ಡೈರೆಕ್ಟರ್ ಆಗಿ ತುಂಬಾ ಹೆಸರುಗಳು ಮಾಡಿದ್ದಾರೆ ಅಂಡ್ ಅವ್ರ ಮೊದಲನೇ ಪ್ರೊಡಕ್ಷನ್ ಅಲ್ಲಿ ಆಕ್ಷನ್ ಅಲ್ಲದೆ ಒಳ್ಳೆ ಕಥೆನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತು. ಅಂಡ್ ಪ್ರೇಮ್ ಸರ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡೋದು ಅವ್ರಿಗೆ ಗೊತ್ತು. ಅಂಡ್ ವಿಲಿಯಂ ಡೇವಿಡ್ ಸರ್ ಸಿನಿಮಾಟೋಗ್ರಫಿ ಗೊತ್ತು. ಅರ್ಜುನ್ ಜನ್ಯ ಅವರು ಬ್ಯೂಟಿಫುಲ್ ಮ್ಯೂಸಿಕ್ ಮಾಡ್ತಾರೆ. ಅಂಡ್ ರಾಜ್ ಬಿ ಶೆಟ್ಟಿ ಅವ್ರಿಗೆ ಒಳ್ಳೆ ಆಕ್ಟಿಂಗ್ ಗೊತ್ತು. ನಮ್ಮ ಡೈರೆಕ್ಟರ್ಗೆ ಕತೆ ಗೊತ್ತು. ಇವರೆಲ್ಲ ಸೇರಿ ನನ್ನನ್ನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರಕ್ಕೆ ಕಾಸ್ಟ್ ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲದೆ ಇರೋದೇನೋ ಇವ್ರಿಗೆಲ್ಲ ಗೊತ್ತು ಅಂತ ನನಗೆ ಗೊತ್ತಾಯ್ತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೋ ಆ್ಯಕ್ಟರ್ಸ್ ಸ್ವಾತಿಷ್ಠ, ಅನಿ, ಗೊಂಬೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಿಗೋಣ. ಅನುಪಮ ಮ್ಯಾಮ್, ನೀವು ನನಗೆ ತುಂಬ ಇಷ್ಟ. ನೀವು ತುಂಬ ಮುದ್ದಾಗಿ ಮಾತಾಡ್ತೀರಾ. ನಿಮ್ಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಅರ್ಚನಾ ಅವರೇ. ರಕ್ಕಸಪುರದೋಳು ಎಲ್ಲರ ಪ್ರೀತಿಯನ್ನ ಗೆಲ್ಲಿ ಅಂತ ವಿಶ್ ಮಾಡ್ತೀವಿ. ಇಬ್ರಿಗೂ ಥ್ಯಾಂಕ್ ಯು ಸೊ ಮಚ್. ರವಿ ವರ್ಮಾ ಸರ್, ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮ ಸ್ಟಂಟ್ ಮಾಸ್ಟರ್ನ ಆ ಜರ್ನಿಯ ಸಾಧನೆ, ಅದರ ತೂಕ ಎಲ್ರಿಗೂ ಗೊತ್ತು. ಅದ್ರ ಜೊತೆಗೆ ವ್ಯಕ್ತಿತ್ವದಲ್ಲೂ ಕೂಡ ಎಲ್ರಿಗೂ ಬಹಳ ಪ್ರಿಯರು ನೀವು. ಇಂಡಸ್ಟ್ರಿನಲ್ಲಿ ರವಿ ವರ್ಮಾ ಸರ್ ಅದೇ ಖಂಡಿತ ಬಂದೇ ಬರ್ತೀವಿ. ಸುದೀಪ್ ಸರ್ ಕೂಡ ಅದೇ ಹೇಳಿದ್ರು. ಇವಾಗ ಅವರೇ ಲಾಂಚ್ ಮಾಡಿದ್ದಾರೆ ರಕ್ಕಸಪುರದವಳು. ಟ್ರೈಲರ್ ನೋಡಿದ್ವಿ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಮಿತ್ರರು, ನನ್ನ ಸ್ನೇಹಿತರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ರಕ್ಕಸಪುರದವಳು ಸಿನಿಮಾ, ಈ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂತಂದರೆ, ಫಸ್ಟು ರವಿ ನನ್ನ ಜೊತೆ ಡೈರೆಕ್ಷನ್ ಮಾಡ್ತಾ, ನಾನು ಇದು ಪ್ರಸ್ತುತ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಜೊತೆಲಿ ಟ್ರಾವೆಲ್ ಆಗಿದ್ದು. ಟ್ರಾವೆಲ್ ಆದಾಗ ಒಂದು 3 ಲೈನ್ ಹೇಳಿದ್ದ ಅವನು. 3 ಲೈನ್ ಹೇಳಿದ್ಮೇಲೆ ಅದರಲ್ಲಿ ಒಂದು ಲೈನು ಇದೊಂದು ಚೆನ್ನಾಗಿದೆ ಕಣ, ಇದೊಂಚೂರು ಡೆವಲಪ್ ಮಾಡು ಅಂತ ಹೇಳಿದ್ದೆ. ಅದು ಡೆವಲಪ್ ಮಾಡ್ತಾ ಅವನು ಡೆವಲಪ್ ಮಾಡ್ಕೊಂಡು ಅವನು ಇದು ಸ್ಕ್ರಿಪ್ಟಲ್ಲಿ ಅವನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ನಮ್ಮದು ರುಸ್ತುಮಲ್ಲಿ ನಾವು ಇಲ್ಲೊಂದು ಕಡೆ ನಾವು ಬ್ಯುಸಿ ಆಗಿದ್ವಿ. ಈ ಕೆಲಸ ನಡೆಯೋ ಟೈಮಲ್ಲಿ ಅವನು ನೀಟಾಗಿ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದು ದಿವಸ ಒಂದು ಹೇಳಿದಾಗ ಏನೋ ಒಂಥರ ಇಲ್ಲಿವರೆಗೂ ನಾನು ಕೇಳ್ದೇ ಇರೋ ಥರದ್ದು ಒಂದು ರೀತಿ ಹೊಸ ಲೈನ್ ಥರ ಅನಿಸ್ತು. ಸರಿ, ಯಾರು ಮಾಡೋಣ ಅಂತ ಒಂದು ಇದು ಮಾಡ್ಬೇಕಾದ್ರೆ ಒಂದು ದಿವಸ ಅವನೇ ಸಡನ್ನಾಗಿ ಹೋಗ್ಬಿಟ್ಟು ರಾಜ್ ಸರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ, ರಾಜ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ ಅಂತ. ನನಗೆ ಶಾಕ್ ಆಯಿತು. ಏನೋ ನಿಜವಾಗ್ಲೂ ರಾಜ್ ಸರ್ ಒಪ್ಕೊಂಡ್ರ ಅಂತಂದೆ. ಹೌದು, ಯಾಕಂದರೆ ಅದಕ್ಕೆ ಮುಂಚೆ ಅವರು ಸರ್ ಯಾವುದು ಸ್ಕ್ರಿಪ್ಟ್ಗಳೇ ಇದು ಅಂದರೆ ಬೇರೆಯವ್ರು ಕೇಳ್ತಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರದ್ದೇ ಆದಂಥ ಒಂದು ಜಾನರಲ್ಲೇ ಸಿನಿಮಾ ಮಾಡ್ತಾ ಇದ್ರು. ಸರಿ, ರವಿ ನಿನ್ನ ಸಿನಿಮಾ ಹೆಂಗೆ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ನಿಜಾನೇನೋ ನನಗೆ ಗೊತ್ತಿಲ್ಲ ಅಂತಂದೆ. ತಿರ್ಗಿ ಅಲ್ಲಿಂದಲೇ ನನಗೊಂದ್ಸರಿ ಫೋನ್ ಮಾಡಿದ್ರು. ಅವಾಗ ರಾಜ್ ಸರ್ ಫಸ್ಟು ಫೋನಲ್ಲಿ ಮಾತಾಡ್ತಾ, ಇಲ್ಲ ಮಾಸ್ಟರ್ ನಾನು ಕೇಳಿದೆ, ಚೆನ್ನಾಗಿದೆ, ಇನ್ನು ನೀವೆಲ್ಲ ಜೊತೆಲಿದ್ದು ಸಿನಿಮಾ ಮಾಡ್ತೀರಂದರೆ ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರೊಡಕ್ಷನಲ್ಲಿ ನಮ್ಮಿಂದ ಏನಾದ್ರು ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಈ ಸಿನಿಮಾ ಇಲ್ಲಿ ಗಂಟ ನೀವೇನು ಟ್ರೈಲರ್ ನೋಡಿದಿರಿ ಅದರಿಂದ ತುಂಬ ಜನರ ಕೆಲಸ ಇದೆ. ಇಲ್ಲಿ ಯಾವ ರವಿ ಅವ್ರ ಮುಂದೆ ಅಲ್ಲ ಅಥವಾ ರವಿ ಸರ್ ಅನ್ನೋದು ಅಲ್ಲ, ಬಟ್ ಅದರಿಂದ ಕೆಲಸ ಮಾಡಿದಂಥ ಕಾಣದ ಕೈಗಳು ತುಂಬ ಜನ ಇದ್ದಾರೆ. ಅದು ಒಬ್ಬೊಬ್ರದ್ದು ಹೆಸರು, ನಾನು ಒಬ್ಬರ ಹೆಸರು ಹೇಳಕ್ ಹೋದ್ರೆ ಒಬ್ಬೊಬ್ರು ನಾನು ಮರ್ತೋಗ್ಬಿಡ್ತೀನಿ, ನನಗೆ ಗೊತ್ತಿಲ್ಲ. ಡೈರೆಕ್ಷನ್ ಟೀಮಿಂದ ಹಿಡಿದು, ನನ್ನ ಪ್ರೊಡಕ್ಷನ್ ಟೀಮಿಂದ ಹಿಡಿದು, ಸೆಟ್ ಬಾಯ್ ಇಂದ ಹಿಡಿದು, ನಮ್ಮ ಲೈಟ್ ಮ್ಯಾನ್ಸ್ಗಳಿಂದ ಹಿಡಿದು, ನನ್ನ ಸ್ಟಂಟ್ ಮ್ಯಾನ್ ಇಂದ ಹಿಡಿದು ಪ್ರತಿಯೊಬ್ರು, ನಮ್ಮ ಕ್ಯಾಶರ್ಗಳಿರ್ಬೋದು, ನನ್ನ ಮ್ಯಾನೇಜರ್ಗಳಿರ್ಬೋದು, ಎಲ್ಲ ಪ್ರತಿಯೊಬ್ರು, ನನ್ನ ಮಂಜು ಇರ್ಬೋದು, EP ಎಲ್ಲರೂ ತುಂಬಾ ಅಂದ್ರೆ ಇಲ್ಲಿ ಯಾರು ಏನೋ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಂದಿಲ್ಲ ಅಥವಾ ಕಾಸಿಗೆ ಬಂದು ಕೆಲಸ ಮಾಡಿಲ್ಲ. ಇವಾಗ ನೀವು ಕಂಡಂಗೆ ಸುದೀಪ್ ಸರ್ ಏನ್ ಹೇಳಿದ್ರು, ಆ ಒಂದು ಪ್ರೀತಿ ರವಿ ವರ್ಮನ್ ಮೇಲಿರೋ ಒಂದು ಪ್ರೀತಿನೇ ಇವತ್ತಿನ ದಿವಸ ನೀವು ನೋಡಿದಂಥ ಟ್ರೈಲರ್, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಇಲ್ಲಿವರೆಗೂ ನಾನು ಇಂಡಸ್ಟ್ರಿಯಲ್ಲಿ ಏನು ಸಂಪಾದನೆ ಮಾಡಿದ್ದೀನೋ ಅದು ಈ ಸ್ಕ್ರೀನ್ ಮೇಲೆ ಪ್ರತಿಯೊಬ್ಬರು ನನ್ನ ಹಿಂದೆ ಇಷ್ಟು ಜನ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾರಲ್ಲ, ಅದೇ ನನ್ನ ಇಂಡಸ್ಟ್ರಿಯಲ್ಲಿ ಸಂಪಾದನೆ ಮಾಡಿರೋದು. ಸಿನಿಮಾದಲ್ಲಿ ಸಂಪಾದನೆ ಮಾಡಿ ನಾನು ಮೊದಲನೇ ಸಿನಿಮಾನೇ ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡೆ ನಾನು ಪ್ಲಾನ್ ಮಾಡ್ಕೊಂಡಿದ್ದು. ಸಿನಿಮಾನೇ ಮಾಡಿದ್ದೀನಿ. ಇದೇ ರೀತಿ ಈ ಸಿನಿಮಾದಿಂದ ನನ್ನನ್ನು ಪ್ರೋತ್ಸಾಹಿಸಿ ಈ ಸಿನಿಮಾ ಗೆಲ್ಸಿದ್ರೆ ಖಂಡಿತ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಚೆನ್ನಾಗಿದ್ರು
ಓಕೆ ಅಂತೇಳಿ, ಚೆನ್ನಾಗಿಲ್ಲ ಅಂತಂದ್ರು ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿಯಿಂದ ಹೇಳಿ ಎಲ್ಲನೂ ನಾನು ರಿಸೀವ್ ಮಾಡ್ಕೊಳ್ಳಿ ನಾನು ಸಿದ್ಧ. ಆ್ಯಂಡ್ ಫೆಬ್ರವರಿ 6 ರಿಲೀಸ್ ಆಗುತ್ತೆ. ತುಂಬ ಥ್ಯಾಂಕ್ಸ್. ನಾನು ಇನ್ನು ಲೇಟ್ ಆದ್ರೂ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಗೆ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಗೆ ನಾನು ಬಂದಿದ್ದೆ ನಮ್ಮ ಬ್ರದರ್ ರಾಜ್ಕುಮಾರ್ ಅನ್ನೋರು. ಅವ್ರು ಫಸ್ಟು ಫೈಟರ್ ಆಗಿದ್ರು ಮುಂಚೆ, ಅವ್ರ ಮುಖಾಂತರ ನಾನು ಬಂದಿದ್ದು. ಬಟ್ ಇಲ್ಲಿ ಗಂಟ ಬರೋದಕ್ಕೆ ಎಂಟೈರ್ ನನ್ನ ಫ್ಯಾಮಿಲಿ, ನನ್ನ ಅಕ್ಕ ತಂಗಿದಿರು, ನನ್ನ ಅಣ್ಣ ತಮ್ಮಂದಿರು, ಮತ್ತು ನನ್ನ ಕುಟುಂಬದವರು, ನನ್ನ ವೈಫು, ನನ್ನ ಮಕ್ಕಳು, ಈಗ ಹೊಸ್ದಾಗಿ ಬಂದಂಥ ನಮ್ಮ ಅಳಿಯಂದರು ರಜತ್ ಅವ್ರು ಇರ್ಬೋದು, ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಒಂದು ಏನು ನನಗೊಂದು ಪ್ರೀತಿಯಿಂದ ಒಂದು ಇಲ್ಲಿ ಗಂಟ ನಾನು ಕರ್ಕೊಂಬಂದಿದ್ದಾರೆ. ಅದೇ ಇವತ್ತಿನ ಸೈಡ್ಗೆ ಒಂದು ಸಿನಿಮಾ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರವಿ ವರ್ಮಾ ಸರ್ ಅವರ ಆಕ್ಷನ್ಸ್ ಹೇಗೆ ಎಲ್ಲ ಕಡೆ ರಾರಾಜಿಸಿದೆಯೋ ಅದೇ ತರ ನಿಮ್ಮ ನಿರ್ಮಾಣ ಸಂಸ್ಥೆ ಎಲ್ಲರಿಗೂ ಪ್ರಿಯವಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಾರಿ, ಎಸ್ ಪ್ಲೀಸ್, ದಯವಿಟ್ಟು ಕ್ಷಮೆ ಇರಲಿ. ಇಬ್ರು ವ್ಯಕ್ತಿ ನಾನು ಯಾವುದೇ ಕಾರಣಕ್ಕೂ ನಾನು ಮರೆಯಂಗಿಲ್ಲ ಈ ಸಿನಿಮಾಗೆ. ಮೊದಲನೇದು ನನ್ನ ಪ್ರೇಮ್ ಸರ್ ಮೊದಲನೇ ಹೆಜ್ಜೆಯಿಂದಲೂ ನನ್ನ ಜೊತೆ ಕೈ ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರು ನಾನು ಯಾವುದೇ ಕಾರಣಕ್ಕೂ ನಾನು ಬರಲ್ಲ. ಅದ್ರ ಜೊತೆಗೆ ನನ್ನ ವೆಂಕಟ್ ಸರ್ ಮತ್ತು ಸುಪ್ರೀತ್ ಅವರು, ಈ KVN ಸಂಸ್ಥೆ ಇಲ್ಲ ಅಂತಂದ್ರೆ ರಕ್ಕಸಪುರದವ್ರು ಇಲ್ಲ. ಅಂತಂದ್ರೆ ಇವರಿಬ್ರು ಪ್ರತಿಯೊಬ್ಬರು, ಅಂದ್ರೆ ನಾವು ಇಷ್ಟು ಜನ ಹೊಸಬ್ರು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಹಿಂದೆ ನಿಂತು, ಅದೇ ಹೇಳಿದ್ನಲ್ಲ, ಇದ್ರ ಹಿಂದೆ ಕಾಣದ ಕೈಗಳು ತುಂಬಾ ಕೆಲಸ ಮಾಡಿದಾನಲ್ಲ, ಅದರಲ್ಲಿ ತುಂಬಾ ಒಂದು ದೊಡ್ಡ ಹಸ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರೇಮ್ ಸರ್ ಮತ್ತೆ ಸುಪ್ರೀತ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವತ್ತಿಗೂ ನಾನು ಮರೆಯಲ್ಲ ಸರ್, ನಿಜ ಹೇಳ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋಂಥ ಒಂದು ಭರವಸೆ ನಾನು ಉಳಿಸ್ಕೊಂತೀನಿ. ಅದೇ ರೀತಿ ಸಿನಿಮಾ ಮಾಡಿದ್ದೀನಿ. ಥ್ಯಾಂಕ್ ಯು. ಏನಂತಂದ್ರೆ ನಿಮ್ಮದು ಮತ್ತೆ ಪ್ರೇಮ್ ಸರ್ನ ರಿಲೇಷನ್ ನಾನು ಹಾಳು ಮಾಡ್ಕೊಳಕ್ ಇಷ್ಟಪಡೋಲ್ಲ ಸರ್. ಇದೇ ರೀತಿ ಪ್ರತಿಯೊಬ್ಬರು ಹೊಸಬ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಏನು ಇವರ ಸಿನಿಮಾಗಳ ಟೈಟಲ್ಗಳು ಎಷ್ಟು ಡಿಫ್ರೆಂಟ್ ಆಗಿರುತ್ತೋ ಅದೇ ರೀತಿ ಪಾತ್ರದ ಆಯ್ಕೆಗಳನ್ನ ಕೂಡ ಅವರು ವಿಭಿನ್ನವಾಗಿರುವಂತಹ ಪಾತ್ರಗಳನ್ನೇ ಆಯ್ಕೆ ಮಾಡ್ಕೊಂಡ್ ಬಂದಿದ್ದಾರೆ. ಆ ಅಭಿನಯ ಎಷ್ಟು ಅದ್ಭುತವಾಗಿರುತ್ತೋ ಅವರ ಮಾತುಗಳು ಕೂಡ ಅಷ್ಟೇ ಅದ್ಭುತ. ಬಹುಶಃ ಅವರೆಷ್ಟು ಒಳ್ಳೆ ನಟ ಅಂತ ಅವರಿಗೆ ಅರಿವಿದೆಯೋ ಇಲ್ವೋ, ಅಷ್ಟು ಸರಳವಾಗಿ ನಾನೇನು ಅಲ್ಲ, ಈ ಕಲಾರಂಗದಲ್ಲಿ ಇರುವಂತ ವ್ಯಕ್ತಿನೇ ಅಲ್ಲ ಅನ್ನೋ ರೀತಿ ಎಷ್ಟು ಸಿಂಪಲ್ ಆಗಿರುವಂತ ನಮ್ಮ ರಾಜ್ವಿ ಶೆಟ್ಟಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ ಸದಾ ನಗ್ನಗ್ತಾ ಇರ್ತೀರಾ, ಆದ್ರೆ ಈ ಸಿನಿಮಾದ ಫೋಟೋ ನೋಡಿದ್ರೆ ಅಥವಾ ಹೆಸರು ನೋಡಿದ್ರೆ ರಕ್ಕಸಪುರದು, ಈ ಸಿನಿಮಾ ಆಯ್ಕೆ ಆಗಿದ್ದ ತಕ್ಷಣ ಹಾಗೂ ಇದರ ಜರ್ನಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇದನ್ನು ಒಪ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ನಿರ್ದೇಶಕ. ನಾನು ಯಾವತ್ತೂ ತುಂಬಾ ಬಲವಾಗಿ ನಂಬ್ತೀನಿ, ಅಂದ್ರೆ ಕನ್ನಡ ಸಿನಿಮಾಗೆ ನಿರ್ದೇಶಕರ ಕೊರತೆ ಇದೆ ಅಂತ. ಅಂಡ್ ಈ ಸಿನಿಮಾನ ಏನೋ ಒಂದು ಗಿಮಿಕ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದಕ್ಕಿಂತ ಒಂದು ಕತೆ ಹೇಳಬೇಕು, ಒಂದು ತುಂಬಾ ಒಂದು ಸಿಂಪಲ್ ಥ್ರಿಲ್ಲರ್ ಕತೆ ಹೇಳಬೇಕು, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋವಂಥ ಇಂಟೆನ್ಷನ್ ಮಾಡಿದಂಥ ಸಿನಿಮಾ. ಸೊ ಕತೆ ಕೇಳಬೇಕಾದ್ರೆ ನನಗೆ ಖುಷಿ ಆಯಿತು. ಸೊ ನನಗೆ ಖುಷಿಯಾಗಿ ನಾನು ಅದನ್ನ ಒಪ್ಕೊಂಡೆ. ಸೊ ಮೊದಲಿಗೆ ನಾನು ಈ ಪಾತ್ರ ಆಗ್ಬೋದು ಅಂತ ಅನ್ಕೊಂಡಿದ್ದಕ್ಕೆ ತಂಡಕ್ಕೆ, ರವಿ ಸಾರಂಗ ಅವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ. ಜೊತೆಗೆ ನಿರ್ಮಾಪಕರು ಕೂಡ, ನಾನು ಹೆಚ್ಚಿನ ಸಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೊಸದು ಅಂತ. ಇದರಲ್ಲಿ ರವಿ ವರ್ಮಾ ಅವರು ಮೊದಲ ಬಾರಿಗೆ ನಿರ್ಮಾಪಕರಾಗಿ ಕಣಕ್ಕಿಳಿತಾ ಇದ್ದಾರೆ. ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅವರಿಗೂ ಕೂಡ ಈ ಸಿನಿಮಾದಿಂದ ಬಹಳ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಎಲ್ಲ ನನ್ನ ಕೋ ಆಕ್ಟರ್ಗಳಿದ್ದಾರೆ. ಸೊ ಎಲ್ರಿಗೂ ಕೂಡ ಅಂದ್ರೆ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ಸಿನಿಮಾನ ಎಲಿವೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ನಾನು ಯಾವತ್ತೂ ಭಾವಿಸೋದು ಏನಂತ ಹೇಳಿದ್ರೆ, ಒಂದು ತಂತ್ರಜ್ಞರು ಶ್ರೀಮಂತರು ಇರುವಂತ ಸಿನಿಮಾ ಜೊತೆಗೆ ಬಜೆಟ್ ಅಲ್ಲಿ ಒಂದು ಮಿಡ್ ಬಜೆಟ್ ಅಥವಾ ಒಂದು ಸಣ್ಣ ಬಜೆಟ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಅಂತ ನಾನು ನಿರ್ಮಾಣ ಮಾಡ್ಬೇಕಾದ್ರೂ ಕೂಡ ಅದನ್ನೇ ಭಾವಿಸ್ತೀನಿ, ಅದನ್ನೇ ಎಕ್ಸಿಕ್ಯೂಟ್ ಮಾಡಕ್ ಪ್ರಯತ್ನ ಪಡ್ತೀನಿ. ಅದಕ್ಕೆ ಸೂತ್ರಮ್ಸು ಕೂಡ ಒಂದು ಎಕ್ಸಾಂಪಲ್. ಮುಂದೆ ಮಾಡ್ತಾ ಇರೋ ಸಿನಿಮಾಗಳು ಕೂಡ ಅದೇ ಬಜೆಟ್ ಅಲ್ಲಿ ಮಾಡಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ. ಯಾಕಂದ್ರೆ ಅದರಿಂದ ಇಂಡಸ್ಟ್ರಿಗೆ ಲಾಭ ಜಾಸ್ತಿ, ಹಲವಷ್ಟು ಟ್ಯಾಲೆಂಟ್ಗಳು ಬರುತ್ತೆ. ಇದು ತಂತ್ರಜ್ಞರಿಂದ ಶ್ರೀಮಂತವಾಗಿರುವಂತ ಸಿನಿಮಾ. ಡೇವಿಡ್ ವಿಲಿಯಂ ಅವರಿರ್ಬೋದು, ಜೊತೆಗೆ ಕ್ರಾಂತಿ ಅವರಿರ್ಬೋದು ಬರಹಗಾರರಾಗಿ, ಜೊತೆಗೆ ಬಹಳ ರಿಚ್ ಆಗಿರುವಂತಹ ಡೈರೆಕ್ಷನ್ ಟೀಮು, ಜೊತೆಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ, ಪ್ರಕಾಶ್ ಅವರ ಎಡಿಟಿಂಗ್ ಇದೆ. ಎಲ್ಲ ತಂತ್ರಜ್ಞರು ಶ್ರೀಮಂತರಾಗಿರುವಂತಹ ಸಿನಿಮಾ. ಬಟ್ ಒಂದು ಮಿಡ್ ಬಜೆಟ್, ಒಂದು ಫ್ಯಾಮಿಲಿ ನೋಡ್ಬೋದಂತ ಒಂದು ಎಂಟರ್ಟೈನರ್.
ಹಾಗಾಗಿ ಈ ಸಿನಿಮಾ ಗೆದ್ರೆ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ. ಜೊತೆಗೆ ಒಬ್ಬ ಡೆಬ್ಯೂಟೆಂಟ್ ನಿರ್ದೇಶಕ ಬರ್ತಾರೆ, ಒಂದು ಡೆಬ್ಯೂಟೆಂಟ್ ನಿರ್ಮಾಪಕ ಗೆಲ್ತಾರೆ, ಆಗ ಇಂಡಸ್ಟ್ರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ ಯು. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆದರೆ ದಯವಿಟ್ಟು ಎಲ್ರಿಗೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಸರ್ ಕಾಕಿ ನೋಡಿ ಸರ್, ಅಂದ್ರೆ ನಾನು ನಾರ್ಮಲಿ ನಾನು ಆ ರೋಲ್ ಒಪ್ಕೋತಾ ಇರ್ಲಿಲ್ಲ ಏನೋ. ಅವ್ನು ತುಂಬಾ ಪರ್ಫೆಕ್ಟ್ ಆಗಿರೋ ಪೊಲೀಸ್ ಆಗಿದ್ರೆ ಅದಾಗದ ಕಾರಣದಿಂದಾಗಿ ನಾನು ಒಪ್ಕೊಂಡೆ. ಅವನಿಗೆ ಅವನದೇ ಆದ ಒಂದು ಫ್ಲಾಸ್ ಇದೆ, ಅವನದೇ ಆದ ಕೆಲವು ಒಂದು ಶಾರ್ಟ್ ಕಮಿಂಗ್ಸ್ ಇದೆ, ನ್ಯೂನ್ಯತೆಗಳಿದೆ. ಆ ಕಾರಣದಿಂದ ನಾನೊಬ್ಬ ಪೊಲೀಸ್ ರೋಲ್ ಮಾಡೋದಕ್ಕೆ ಒಪ್ಕೊಂಡೆ. ಸೊ ಹಾಗಾಗಿ ಕಾಕಿ ಹಾಕಿ ಅವ್ನ ಕದರ್ ತೋರಿಸೋದಕ್ಕಿಂತ ಅವನೊಳಗಿರುವಂತ ಏನೋ ಹೋರಾಟದಲ್ಲಿರುವಂತ ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ. 30 ವರ್ಷ ಆದ್ಮೇಲೆ ಫಸ್ಟ್ ನಾನು ಆಕ್ಚುಲಿ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಏನು ಅನ್ಕೊಂಡಿಲ್ಲ. ನಾನು ಇಲ್ಲಿವರೆಗೂ ಅದೇ ಹೇಳಿದ್ನಲ್ಲ, ಇಲ್ಲಿವರೆಗೂ ನಾನು ಮಾಸ್ಟರ್ ಆಗ್ತೀನಿ ಅನ್ಕೊಂಡಿಲ್ಲ, ಅಥವಾ ಡೈರೆಕ್ಟರ್ ಆಗ್ತೀನಿ ಅನ್ಕೊಂಡಿಲ್ಲ, ಅಥವಾ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಅನ್ಕೊಂಡಿಲ್ಲ. ಅಂದ್ರೆ ನನ್ನ ಹೋಗ್ತಾ ಜರ್ನಿಲಿ ಏನೇನು ಅವಕಾಶಗಳು ಸಿಗ್ತಾ ಇದೆ ಅದನ್ನೆಲ್ಲ ಯಾವ ಸಿಕ್ತು ಅದನ್ನ ಯಾವ್ದು ದುರುಪಯೋಗ ಪಡಿಸ್ಕೊಂಡ್ರೆ ಅದ್ರಲ್ಲಿ ಎಷ್ಟು ಶ್ರಮ ಪಡ್ಬೋದು ಅಂತ ಶ್ರಮ ಪಟ್ಟಿ ಮಾಡ್ಕೊಂಡು ಹೋಗ್ತಾ ಇದೀನಿ. ಬಟ್ ಅದೇ ಡೈರೆಕ್ಷನ್ ಮಾಡಿದ್ರೆ ಒಂದು ಸಣ್ಣದ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಆಸೆ ಇತ್ತು. ಅದನ್ನ ಏನಂತಂದ್ರೆ ಈಗ ಭಗವಂತ ನಮ್ಗೆಲ್ಲ ಕೊಟ್ಟಿದೆ, ಇಂಡಸ್ಟ್ರಿಯಿಂದ ನಮ್ಗೆ ಭಗವಂತ ಏನೋ ಕೊಟ್ಟಿದ್ದಾನೆ. ಇನ್ನು ಮಿಕ್ಕಿದ ನಾ ಇಂಡಸ್ಟ್ರಿಗೆ ಏನೋ ಮಾಡಬೇಕು ಅಂತ ಒಂದು ಪ್ರಯತ್ನ ಇದೆ ಅಷ್ಟೇ. ಸರ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್, ಆಕ್ಷನ್ ಅಂತಲ್ಲ. ಆಕ್ಷನ್ ಕತೆಗೆ ಎಷ್ಟು ಬೇಕು ಅಷ್ಟು ಖಂಡಿತ ಇದೆ, ಅದೊಂದು ಗ್ಯಾರಂಟಿ. ಹೌದು, ಇರ್ಲೇಬೇಕಲ್ಲ ಸರ್ ನಮ್ಮ ಸಿನಿಮಾ ಅಂತಂದ್ರೆ. ನಾನು ಒಂಚೂರು ಏನೋ ಕತೆ ಒಳಗಡೆ ಏನ್ ರಿಯಲಿಸ್ಟಿಕ್ ಬರುತ್ತೆ ಅನ್ನೋದು ಇದೆ, ಅದಕ್ಕೋಸ್ಕರ ಅದನ್ನ ಮಾಡಿದ್ದೀನಿ ಅಷ್ಟೇ. ಎಲ್ಲೂ ಕಾಂಪ್ರಮೈಸ್ ಆಗ್ತೀರಾ, ಸಿನಿಮಾಗೆ ಏನ್ ಬೇಕು ಅದನ್ನ ನೋಡಿ. ಪ್ರಸನ್ನ ಡೌನ್ ಮಾಡಿ, ಕ್ಯಾಮ್ರಾ ಡೌನ್ ಮಾಡಿ ಮುಂದೆ. ಅದೇ ನಾನು ಹೇಳ್ದಲ್ಲ ಸರ್, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇವನ್ನ ಇದೇ ಸಿನಿಮಾದಲ್ಲಿ ಇವಾಗ ಅನ್ಕೋಬಹುದು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ನಾವು, ಒಂದು 5 days ಶೂಟ್ ಮಾಡಿದ್ವಿ ನಾವು. ಆಕ್ಚುಲಿ 5 days ಶೂಟ್ ಮಾಡಿದ್ಮೇಲೆ ಎಡಿಟ್ ಮಾಡಿ ನೋಡಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ, ನಾನೇ ಮತ್ತೆ ಅಗೇನ್ 2 days ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಅದನ್ನ ಶೂಟಿಂಗು ಮತ್ತೆ ಕ್ಲೈಮ್ಯಾಕ್ಸ್ ರೀಶೂಟ್ ಮಾಡ್ಕೊಂಡು ನಾವು ಇನ್ನೂ ಬೇಕು ಅಂತ ಕತೆಗೆ ಏನ್ ಬೇಕು ಅದು ಮಾಡ್ಕೊಂಡ್ವಿ. ತಿರ್ಗಿ ಅದಾದ್ಮೇಲೆ ಒಂದು ವ್ಯಾನ್ ಒಂದು ಆಕ್ಷನ್ ಇದೆ. ಆ ವ್ಯಾನ್ ಅಲ್ಲಿ ಚಿಕ್ಕದಾಗ ಇದು ಫಸ್ಟ್ ಜೀಪ್ ಅನ್ಕೊಂಡಿದ್ವಿ. ಜೀಪ್ ತುಂಬಾ ಚಿಕ್ಕದಾಗ್ಬಿಡುತ್ತೆ, ಆಕ್ಷನ್ ಕರೆಕ್ಟ್ ಆಗಿ ಬರಲ್ಲ ಅಂತ ಅನ್ಕೊಂಡು ಮತ್ತೆ ಅದನ್ನ ವ್ಯಾನ್ ತಂದು, ಅದೊಳ್ಳೆ 90s ಅಲ್ಲಿ ಬೇಕಾಗಿರೋಂಥ ಒಂದು ವ್ಯಾನು ಅದನ್ನ ತಗೊಂಡು ಅದರಲ್ಲಿ ಒಂದು ಆಕ್ಷನ್ ಮಾಡ್ಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕತೆಗೆ ಏನ್ ಬೇಕು ಅಷ್ಟನ್ನು ನಾವು ಸಿನಿಮಾದಲ್ಲಿ ಆಗಿದ್ದೀವಿ. ಅಂದ್ರೆ ಬೇರೆ ನಿರ್ಮಾಪಕರಿಗೆ ನಾನು ಕಾಂಪ್ರಮೈಸ್ ಆಗಲಿ, ನನ್ನ ಸಿನಿಮಾದಲ್ಲಿ ನಾವು ಕಾಂಪ್ರಮೈಸ್ ಆಗ್ತೀವ. ಸರ್ ಅದೇ ಇಲ್ಲ ಸರ್, ಈ ಸಿನಿಮಾ ಆಕ್ಚುಲಿ ನಾವು ಕನ್ನಡ ಮತ್ತೆ ಮಲಯಾಳಂ ಎರಡೂ ನಾವು ಮಾಡ್ಕೊಂಡಿದ್ವಿ. ನಮ್ಮ ಕನ್ನಡದಲ್ಲಿ ಫಸ್ಟ್ ನಾನು ಮೊದಲನೇ ಹೆಜ್ಜೆ ಇಟ್ಟರೆ ಏನು ನನ್ನ ಕನ್ನಡ ಪ್ರೇಕ್ಷಕರು ಯಾವ ರೀತಿ ಬೆಂತಟ್ಟಿ ಪ್ರೋತ್ಸಾಹಿಸ್ತಾರೋ ಅದ್ರ ಮೇಲೆ ನಾನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಅಂದ್ರೆ ಹೆಂಗ್ ಹೋಗುತ್ತೆ ನೋಡ್ಬಿಟ್ಟು ಜನಗಳ ಮೆಚ್ಚುಗೆ ಹೇಗಿರುತ್ತೆ ನೋಡ್ಕೊಂಡು ಇನ್ನು ಮಿಕ್ಕಿದ್ದು ಮುಂದಿನ ಹೆಜ್ಜೆಗಳು ಇಡಬೇಕು. ಸೊ ಸರ್ ಥಿಯೇಟ್ರಿಕಲ್ ಸಿನಿಮಾ ಸರ್ ಆ ಥರದ್ದೇನಿಲ್ಲ. ಸಿನಿಮಾ ಮಾಡಿದ್ದೀನಿ ನಾನು, ಸಿನಿಮಾ ಮಾಡಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಇನ್ನು ಸೇವ್ ಮಾಡೋದು ಬಿಡೋದು ಎಲ್ಲ 100%. ಯಾಕಂದ್ರೆ ಇವಾಗ ನಾನು ಹೇಳ್ತಲ್ಲ ಸರ್, ಈಗ ರಾಜ್ ಸರ್ ಸುಮ್ಮನೆ ನಾಟ್ ಫಾರ್ ಆಕ್ಟರ್ ಅಂತ ನನ್ನ ಸಿನಿಮಾದ ಬಂದು ಕೆಲಸ ಮಾಡಿದ್ರು. ಬಟ್ ಅವ್ರದೇ ಒಂದು ಬ್ಯಾನರ್ಲಿ ಯಾವ ರೀತಿ ಒಂದು ವರ್ಕ್ ಮಾಡ್ತಾರೋ ಅದೇ ರೀತಿ ಕೆಲಸ ಮಾಡಿದ್ರು. ಇವತ್ತು ನಾನು ಹೇಳ್ಬೇಕಂದ್ರೆ ಇವತ್ತು ಬೆಳಗ್ಗೆ ನಾನು ಬಾಂಬೆಯಿಂದ ನಾನು ಟ್ರಾವೆಲ್ ಮಾಡ್ಕೊಂಡಿರೋದು. ಇಲ್ಲಿಂದ ನಾನು ಯಾವುದೇ ಕೆಲಸ ಇದ್ರು ರವಿ ರಾಜ್ ಸರ್ ಅದ್ರ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಪ್ರೀತಿಯಿಂದ ಕೆಲಸ ಮಾಡಿದ್ರೆ. ಅದ್ರ ಜೊತೆಗೆ ನಮ್ಮ ನರಸಿಂಹ ಇರ್ಬೋದು, ಮತ್ತೆ ಮಂಜುನಾಥ್ ಇರ್ಬೋದು, ನನ್ನ ಪ್ರೊಡಕ್ಷನ್ ಟೀಮ್ ವಾಟ್ ಎವರ್ ಇವರೆಲ್ಲ ನಿಂತ್ಕೊಂಡು ಜೊತೆಲೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ಎಂಟೈರ್ ಡೈರೆಕ್ಷನ್ ಟೀಮ್ ಇದಕ್ಕೆ ತುಂಬಾ ದುಡ್ಡು ಸಪೋರ್ಟ್ ಮಾಡಿರೋ, ತುಂಬಾ ಒಂದು ಅದ್ಭುತವಾದಂತ ಎಲ್ಲ ಯಂಗ್ಸ್ಟರ್ಸ್ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಗಳ ಒಂದು ಎಫರ್ಟ್ ಈ ಸಿನಿಮಾ ಸರ್. ಟ್ರೈಲರ್ ಅಲ್ಲಿ ನೋಡ್ದಂಗೆ ಟೀ ಕುಡಿಯೋದ್ರೊಳಗೆ ಕನ್ಫ್ಯೂಸ್ ಆಗಿರ್ಬೋದು, ಬಟ್ ಸಮ್ವೇರ್ ಟ್ರೈಲರ್ ಹೇಳುತ್ತೆ ರಾಜೇ ರಕ್ಕಸ ಅಂತ. ಏನ್ ಮೇಡಮ್ ನೀವು ಸ್ಟೋರಿನೇ ಕೇಳ್ತಾ ಇದೀರಾ? ಸ್ಟೋರಿ ಕೇಳ್ತಾ ಇಲ್ಲ, ಏನ್ ಮಾಡ್ಬೇಕು ನೋಡಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಕೇಳ್ತೀನಿ. ಹೌದಲ್ವಾ? ನಾನು ಅವರಿಗೆ ಏನೆಲ್ಲ ಮಾಡಿ ಪಾಪ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇಲ್ಲ, ಕೊಡ್ಲಿಲ್ಲ ಸರ್. ಇಲ್ಲ ಅಂದ್ರೆ ಎಲ್ಲ ಹಾಕ್ಬಿಡ್ತಾರೆ ಸರ್ ಅವರು. ಹೌದು. ಸೊ ಅಂದ್ರೆ
ಆ ಒಂದು ಎಲಿಮೆಂಟ್ ಇದೆ. ಏನ್ ಎಲಿಮೆಂಟ್ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಬಟ್ ಐ ಥಿಂಕ್ ಈ ಪಾತ್ರ ತುಂಬಾ ಸಟಲ್ ಪಾತ್ರ. ಈಗ ನಾನೇನ್ ಪಾತ್ರ ಮಾಡಿದ್ರು ತುಂಬಾ ಸಟಲ್ ಆಗಿ ಬಿಹೇವ್ ಮಾಡುವಂತ ಪಾತ್ರ. ಸೊ ಸಟಲ್ ಆಗಿ ಬಿಹೇವ್ ಮಾಡಿದ ತಕ್ಷಣ ಅವನೊಳಗೆ ರಾಕ್ಷಸ ಇಲ್ಲ ಅಂತಲ್ಲ, ಅವನದೇ ಒಂದು ಡೀಮನ್ ಇರುತ್ತೆ ಅವನೊಳಗೆ, ಅದ್ರ ಜೊತೆ ಅವ್ನು ಹೋರಾಟದಲ್ಲಿ ಇರ್ತಾನೆ ಅಷ್ಟೇ. ಇಟ್ಸ್ ಲೈಕ್ ಸೈಲೆನ್ಸ್ ಮೀಟಿಂಗ್ ಆಕ್ಷನ್ ತರ ಇದೆ ನಮಗೆ ಟ್ರೈಲರ್ ನೋಡಿದಾಗ. ಹಾ, ಅಂದ್ರೆ ಅವನ ಒಳಗಡೆ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಮೇಡಮ್. ಆ ಕ್ಯಾರೆಕ್ಟರ್ ಜೊತೆಗೆ ಅದ್ರ ಜೊತೆ ಅವ್ನು ಬಹಳ ನಾರ್ಮಲ್ ಆಗಿರ್ತಾನೆ. ಅಂದ್ರೆ ಕೆಲವು ಸಲ ನಮ್ಗೆ ತುಂಬಾ ವರ್ಷಗಳಿಂದ ನಮ್ಮ ಸಮಸ್ಯೆ ಜೊತೆ ಬದುಕಿದಾಗ ಅದು ಸಮಸ್ಯೆ ಅಂತ ಅನ್ಸಲ್ಲ, ಅಷ್ಟು ನಾರ್ಮಲ್ ಆಗಿರ್ತಾನೆ. ಹಾ, ಐ ಥಿಂಕ್ ಇಟ್ಸ್ ಅ ಸ್ಟೋರಿ ಸರ್. ಇಟ್ಸ್ ಅ ವೆರಿ ಸಿಂಪಲ್ ಒಂದು ಕಂಟೆಂಟ್. ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಎಲ್ಲಾ ತರದ ಸಿನಿಮಾಗಳು ಕೂಡ ಬೇಕು ಅಂತ. ಈಗ ಸೂತ್ರಂ ಸೋ ಆದ್ಮೇಲೆ ನಮ್ಮ ಬ್ಯಾನರ್ ಅಲ್ಲಿ ಮತ್ತೆ ಈಗ ಕಾಮಿಡಿ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದು ಅದಕ್ಕೆ. ಇಲ್ಲಾಂದ್ರೆ ಏನಂದ್ರೆ ಏಕತಾನತೆ ಬಂದ್ಬಿಡುತ್ತೆ, ಮೊನೋಟನಸ್ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು ಅಂತ ನಾನು ಭಾವಿಸೋದು. ಈ ಸಿನಿಮಾ ಒಂದು ಕತೆ ಹೇಳುತ್ತೆ ಸರ್. ಒಂದು ಕಥೆಯನ್ನ ಗಟ್ಟಿ ಆಧಾರವಾಗಿ ಇಟ್ಕೊಂಡು ಒಂದು ಕತೆ ಹೇಳುತ್ತೆ. ಇದರಲ್ಲಿ ಏನೋ ಒಂದು ಯಾವುದೇ ಪಾತ್ರಕ್ಕೆ ಒಂದು ಹೀರೋಯಿಸಮ್ ಮಾತ್ರ ಏನು ಇರಲ್ಲ. ಆ ಕತೆಗೆ ಏನ್ ಬೇಕೋ ಅದೆಲ್ಲ ಇರುತ್ತೆ. ರಾಜ್ವಿ ಶೆಟ್ಟಿ ಇಸ್ ಆನ್ ಫೈರ್. ಇಲ್ಲ ಮೇಡಮ್, ಒಂದು 2-3 ಸಿನಿಮಾ ಮಾಡಿದೀನಿ ಅಷ್ಟೇ. ಸೊ ಬೇರೆ ಬೇರೆ ತರದ ಪಾತ್ರಗಳು, ಕೆಲವು ಪಾತ್ರಗಳು ಸ್ವಲ್ಪ ಕಮರ್ಷಿಯಲಿ ಆಕ್ಸೆಪ್ಟೆಡ್ ಆದ ಕಾರಣದಿಂದಾಗಿ ಹಾಗೆ ಕಾಣಿಸುತ್ತೆ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಎಲ್ಲಾ ಪ್ರಯತ್ನ ಪಡ್ತಾ ಇದ್ದೀನಿ. ಜನ ಇಷ್ಟಪಟ್ಟಾಗ ಖುಷಿ ಆಗುತ್ತೆ. ಬಟ್ ಡೆಫಿನೆಟ್ಲಿ ಗುಡ್ ಎಕ್ಸಾಂಪಲ್ ಸರ್ ಹೇಳ್ಬೇಕು ಅಂದ್ರೆ. ಗೊತ್ತಿಲ್ಲ ಮೇಡಮ್, ಅಂದ್ರೆ ನನಗೂ ಇನ್ನೂ ಗೊತ್ತಿಲ್ಲ. ನಾನು ಕನ್ಕ್ಲೂಷನ್ ಆಗಿ ತಗೊಂಡಿಲ್ಲ. ನಾನು ಈಗಲೂ ಕೂಡ ಕಲಿಯುವಂತ ಫೇಸಲ್ಲಿ ಇದ್ದೀನಿ. ಸೊ ನಾನು 25-26 ಯಾವ ತರ ಅನ್ಕೊಂಡಿದ್ದೀನಿ, ಹಲವಷ್ಟು ಕೊಲಾಬರೇಷನ್ಗಳಂತ ಅನ್ಕೊಂಡಿದ್ದೀನಿ. ಕೊಲಾಬರೇಷನ್ ಆಗಿ ನಾನೇನೋ ಕಲಿತೀನಲ್ಲ, ಇದು ಇನ್ನೂ ಹೇಗೆ ಮಾಡಬೇಕು, ಮುಂದೆ ಹೇಗೆ ಮಾಡಬೇಕು, ನಾನು ಆ ಫೇಸಲ್ಲಿ ಇದ್ದೀನಿ. ಸೊ ನಾನು ಯಾವತ್ತೂ ಕೂಡ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಆಗಿ ತಗೋತೀನಿ ಸಿನಿಮಾಗಳನ್ನ. ಸೊ ಗೊತ್ತಿಲ್ಲ ಅಂದ್ರೆ ಯಾ ಹಾ ಸರ್, ಅಂದ್ರೆ ಫಾರ್ಚುನೇಟ್ಲಿ ಒಂದು ಮೊಟ್ಟೆಯ ಕಥೆ ಆದ್ಮೇಲೆ ಏನಾಗ್ತಿತ್ತು, ಒಂದೇ ತರದ ಪಾತ್ರಗಳು ಬರ್ತಾ ಇತ್ತು ಸರ್. ಬಟ್ ಈಗ ಯಾವ ತರ ಆಗಿದೆ ಅಂದ್ರೆ ಬೇರೆ ಬೇರೆ ತರದ ಪಾತ್ರಗಳಾಗಿದೆ. ಈಗ ಲ್ಯಾಂಡ್ ಲಾರ್ಡ್ ಪಾತ್ರ ಬೇರೆ ಯಾರು ಇಮ್ಯಾಜಿನೇ ಮಾಡ್ತಾ ಇರಲಿಲ್ಲ ನಾನು ಮಾಡ್ಬೋದು ಅಂತ. ಬಟ್ ಅದು ಮಾಡಿದ್ರು ಅದು ಖುಷಿ ಆಗುತ್ತೆ ಸರ್. ಅಂದ್ರೆ ನಟನಾಗಿ ನನಗೆ ಅದು ಚಾಲೆಂಜ್ ಮಾಡುವಂತ ಪಾತ್ರ ಆಗಿರ್ಬೇಕು. ಅಂದ್ರೆ ಅದು ನನಗೆ ಗೊತ್ತಿರಬಾರ್ದು ಯಾವ ತರ ಮಾಡೋದು ಅಂತ, ಕಂಫರ್ಟ್ ಆಗ್ಬಾರ್ದು. ಅಂದ್ರೆ ಆ ಕಂಫರ್ಟ್ ಆದಾಗ ತುಂಬಾ ಬೋರ್ ಆಗುತ್ತೆ ನನಗೆ. ಆ ಒಂದು ಏಕತಾನತೆಯನ್ನ ಮುರಿಯುವಂತ ಪ್ರಯತ್ನದಲ್ಲೇ ನಾನು ಇದೀನಿ. ಸೊ ಕೆಲವು ಕಡೆ ನಾನು ಗೆಲ್ಬಹುದು, ಕೆಲವು ಕಡೆ ಸ್ವಲ್ಪ ಎಡವಬಹುದು. ಬಟ್ ಅದ್ರ ಪ್ರಯತ್ನ ಅಂತೂ ಜಾರಿಲಿರುತ್ತೆ ಅಷ್ಟೇ. ಸ್ವಾದಿಷ್ಟ ಅಂದ್ರೆ when you're talking you said ಈ ರೋಲ್ ನಂಗೆ ಸಿಂಪಲ್ ಅಂತ. ಬಟ್ I have a hint that it is not simple as you say. You can witness it on Feb 6th, ma'am. I know, but what I meant was ಒಂದು ಸರಳ ಪ್ರೇಮ ಕಥೆಗೆ it's a love story, and ಅದು that character is a very bold, brave, and it's a journalist character. So ಅದರಲ್ಲಿ ತುಂಬಾ ಡೈಲಾಗ್ಸ್ ಇತ್ತು. So a lot of emotions up and down. But ಇದು ಒಂದು it's something which is related to the story, and I'm playing as his wife. ಸ್ಟೋರಿ ರಿಲೇಟೆಡ್ ಗೊತ್ತು, ಎಲ್ಲೋ ನೆಗೆಟಿವ್ ಶೇಡ್ ಅಂತ ಎಲ್ಲರಿಗೂ ದಯವಿಟ್ಟು ನೋಡಿ 6ನೇ ತಾರೀಕು. ನಮಗೂ ಏನಾದ್ರು ಹೇಳ್ಬೇಕು. ಇಲ್ಲ ಅಂದ್ರೆ ಮೇಡಮ್ ಟ್ರೈಲರ್ ಅಲ್ಲಿ ಎಲ್ಲದೂ ಹಾಕ್ತಾ ಇದ್ವಿ. ಈಗ ನೀವು ಕತೆ ಕೇಳಿದ್ರೆ ಏನ್ ಮಾಡಿದ್ರೆ, ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಅಂದ್ರೆ something what we saw, I'm just telling. that's what we are trying to hide. Observing. No, you are actually analyzing. We are trying to cut your analyze so that you won't reveal. So that's all. That's our duty. That is your duty. That's all. 2 duties in a conflict of interest. Congratulations Rajivarma sir. ನಿಮ್ಮಿಂದ ಇನ್ನೊಂದಷ್ಟು ಫಿಲ್ಮ್ಸ್ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಅನ್ನೋದಕ್ಕಿಂತ ಎಲ್ಲ ಹೊಸಬ್ರಿಗೂ ಒಂದು ನಿಮ್ಮ ಕಡೆಯಿಂದ ಮೇಯ್ನ್ ಒಂದು ಸಪೋರ್ಟ್ ಸಿಕ್ಕಿ ಒಂದು ಸಿನಿಮಾನ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಮಾಡಿಸಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಹೊಸ ನಿರ್ಮಾಪಕರಾಗಿರ್ಬೋದು, ಹೊಸ ನಿರ್ದೇಶಕರಾಗಿರ್ಬೋದು, ಎಲ್ರಿಗೂ ಏನೋ ಒಂದು 100 ಆನೆ ಬಲ ಬಂದಂಗೆ ಆಗುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೀಡಿಯಾದವ್ರ ಸಪೋರ್ಟಿಂದ. ಬಿಕಾಸ್ ಆಫ್ ಏನಂತಂದ್ರೆ ಇವಾಗ ಮೊನ್ನೆ ಅಷ್ಟೇ ಜನರಲ್ಲ ಒಂದು ಸಿನಿಮಾ ಅಂದ್ರೆ ತೀರ್ಥರೂಪ ತಂದೆಯವ್ರಿಗೆ ಅಂತ ಒಂದು ಸಿನಿಮಾ, ತುಂಬಾ ಅದ್ಭುತವಾದಂಥ ಸಿನಿಮಾ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನೀವುಗಳೆಲ್ಲ ಒಂದಷ್ಟು ಸಪೋರ್ಟ್ ಮಾಡಿದ್ಕೆ ಇವತ್ತು ಸಿನಿಮಾ ಒಂದು ಮಟ್ಟಕ್ಕೆ ಹೋಗಿದೆ. ಅದೇ ರೀತಿ ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಸಿನಿಮಾ ನಮ್ಮಲ್ಲೂ ಒಳ್ಳೊಳ್ಳೆ ಹೊಸ ಪ್ರತಿಭೆಗಳ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾವ ಜಾನರಕ್ಕೆ ಸಂಬಂಧಪಟ್ಟ?
ಯಾವ ಜಾನರ್ ಚೆನ್ನಾಗಿ? ಇದು ಕ್ರೈಮ್ ಥ್ರಿಲ್ಲರ್ ಸರ್, ಸೈಕಾಲಜಿಕಲ್ ಕ್ರೈಮ್ ಥ್ರಿಲ್ಲರ್ ಬರುತ್ತೆ. ರಾಜ್ಬಿ ಶೆಟ್ಟಿ ಅವರೇ ಬೇಕು ಅಂತ ನಿಮಗೆ ಅನ್ಸಿದ್ದೆ ಯಾಕೆ? ಪಾತ್ರ ಹಂಗಿದೆ ಸರ್, ಅಂದ್ರೆ ರೆಗ್ಯುಲರ್ ಆಗಿ ಮಾಡೋರು ಇವಾಗ ಒಂದು ಒಳ್ಳೆ ಹೀರೋಗಳು ಮಾಡಿದ್ರೆ ಪೊಲೀಸ್ ಇದ್ದ ತಕ್ಷಣ ಇವರು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ ಅನ್ಸುತ್ತೆ. ಸೊ ರಾಜಸ್ಥಾನ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಬೇರೆ ತರ ಕಾಣಿಸುತ್ತೆ, ಮತ್ತೆ ಜೀವ ತುಂಬ್ಕೊಂಡು ಹೋಗ್ತಾರೆ ಕ್ಯಾರೆಕ್ಟರ್ಗೆ. ಇದು ಏನ್ ಹೇಳ್ತೀವಿ, ಫುಲ್ ಮೈಂಡೆಡ್ ಪೊಲೀಸ್ ಅಲ್ಲ, ಇದು ಹಾಫ್ ಮೈಂಡೆಡ್ ಪೊಲೀಸ್ ತರ. ಅದೇ ಸರ್ ನೋಡಿ, ಎಲ್ಲ ಹಾಫ್ ಮೈಂಡೆಡ್ ಎಲ್ಲ ನನಗೆ ಬರುತ್ತೆ ನೋಡಿ ಈಗ. ಬಟ್ ಐ ಥಿಂಕ್ ದಟ್ಸ್ ದ ಬ್ಯೂಟಿ. ಯಾವತ್ತೂ ಕೂಡ ಪಾತ್ರ ಪರ್ಫೆಕ್ಟ್ ಇದ್ದಾಗ ತುಂಬಾ ಬೋರ್ ಆಗುತ್ತೆ ಮಾಡೋದಕ್ಕೆ, ಬಟ್ ಅದು ಇಂಪರ್ಫೆಕ್ಷನ್ ಇದ್ದಾಗ ಲೇಯರ್ಸ್ ಇರುತ್ತೆ ಅಂದ್ರೆ. ಬಟ್ ರವಿ ಸರ್, ನೀವು ಪ್ರೇಮ್ ಶಿಷ್ಯ ಅಂತ ಗೊತ್ತಾಯ್ತು, ಅವರಿಂದ ನೀವೇನ್ ಕಲ್ತಿಲ್ಲ ಹೇಳಿ. ಇಲ್ಲ ಅವ್ರ ಹತ್ರ ಈಶ್ವರ ಕಲ್ತಿರೋದಲ್ಲ, ಅವ್ರ ಹತ್ರನೇ ಕಲ್ತಿಲ್ಲ ಹೇಳ್ತಿರೋದೇನಿಲ್ಲ. ಇಲ್ಲ ಸರ್, ಆ ತರ ಎಲ್ಲ ಕೆಲವು ಟೈಮ್ ಬರುತ್ತೆ, ಈಗಲ್ಲ ಅದು ಬರೋದು ಆಗಲ್ಲ. ಕಲ್ತಿರೋದು ಅವ್ರ ಹತ್ರ, ವಿಶ್ವ ಕಲ್ತಿರೋದು ಅವ್ರ ಹತ್ರ ಎಲ್ಲ ತಗೊಂಡಿದೀನಿ, ಯಾವ್ದು ಬಿಟ್ಟಿಲ್ಲ. ಯಾವ್ದು ಬಿಟ್ಟಿಲ್ಲ. ಹೌದು ಸರ್, ಖುಷಿ ಆಗುತ್ತೆ ಸರ್. ಅದೇ ನಾನು ಹೇಳಿದೆ, 25-26 ನಾನು ಕೊಲಾಬ್ರೇಷನ್ ಅಂತಾನೆ ಅನ್ಕೊಂಡಿದ್ದೀನಿ. ಬೇರೆ ಬೇರೆ ಬ್ಯಾನರ್ ಕೆಲಸ ಮಾಡಬೇಕು, ಮತ್ತೆ ನಮ್ಮ ಬ್ಯಾನರ್ ಅಲ್ಲೂ ಕೂಡ ಬೇರೆ ಹೊಸಬರಿಗೆ ಅವಕಾಶ ಕೊಡಬೇಕು. ಆ ಒಂದು ಫೇಸ್ ಅಲ್ಲೇ ಈಗಿದ್ದೀನಿ. ನೋಡೋಣ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ನಿರ್ಧಾರ ತಗೋತೀನಿ. ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ, ಚಾಲೆಂಜಿಂಗ್ ಆಗಿತ್ತು? ಯಾಕಂದ್ರೆ ಪ್ರೊಡಕ್ಷನ್ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಸ್ಟ್ರಾಂಗ್ ರವಿ ಅವ್ರು ಮಾಡೋದು. ಇದೊಂದು ಟೆಕ್ನಿಷಿಯನ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ರವಿವರ್ಮ ಮಾಸ್ಟ್ರು ಬರೀ ಆ್ಯಕ್ಷನ್ ಮಾಡ್ಕೊಂಡು ಇದು ಮಾಡಿರಲಿಲ್ಲ, ಬಟ್ ಈ ಸಿನಿಮಾಗೆ ಒಬ್ಬ ಟೆಕ್ನಿಷಿಯನ್ಸ್ಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಒಬ್ಬ ಒಳ್ಳೆ ಡೈರೆಕ್ಟ್ರು, ಆಮೇಲೆ ನಂಬರ್ ಆಫ್ ಡೇಸ್ ಆ್ಯಕ್ಚುಲಿ ಕೌಂಟ್ ಇಟ್ಟಿಲ್ಲ, ತುಂಬ ದಿನ ಆಗಿದೆ. ತುಂಬ ಡಿಫಿಕಲ್ಟೀಸ್ ಇತ್ತು. ರಾತ್ರಿ ಆದರೂ ಮತ್ತು ಕೆಲವೊಂದು ಫೈರ್ ಸೀಕ್ವೆನ್ಸ್ ಆಗಿರಲಿ, ಆಮೇಲೆ ಒರಿಜಿನಲ್ ವಿಲೇಜು ಅರ್ಲಿ ಮಾರ್ನಿಂಗ್ ಹೋಗಿ ಆ ರಿಯಲ್ ಲೈಟಿಂಗಲ್ಲಿ ಶೂಟ್ ಮಾಡಿ ಲೇಟ್ ನೈಟ್ ಆದರೂ ತುಂಬ ಕಷ್ಟಪಟ್ಟಿದ್ವಿ. ಆಮೇಲೆ ಈವನ್ ಸ್ಟಂಟ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದು, ಭಯ ಆಗೋದು ಕೆಲವೊಂದು ಜಾಗದಲ್ಲಿ. ಆಮೇಲೆ ನಮ್ಮ ಕ್ರಾಂತಿನೂ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಸೊ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಟೆಕ್ನಿಕಲಿ ಒಂದು ಸೌಂಡ್ ಮಾಡೋದು ಸಿನಿಮಾ, ಆಮೇಲೆ ಕಂಟೆಂಟ್ ತುಂಬ ಚೆನ್ನಾಗಿದೆ. ರಾಘವ್ ಶೆಟ್ಟಿ ಸರ್ ಮಕ್ಕಳು, ಸೆಕೆಂಡ್ ಸ್ಟ್ಯಾಂಡರ್ಡ್. ಅದಕ್ಕೆ ಅವ್ರ ಪಕ್ಕದಲ್ಲಿ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ. ಇದು 10. ಸರ್ ಸೀನಿಯರ್ ಸರ್, ಇದು ಎಲ್ರಿಗಿಂತ ಸೀನಿಯರ್. ಸಾರಿ ಮ್ಯಾಮ್, ಸಾರಿ, ಏನೋ ಗೊತ್ತಿಲ್ಲ ಮಾತಾಡ್ಬಿಟ್ರು, ಸಾರಿ. ಏನಕ್ಕೆ ಒಪ್ಕೊಂಡೆ ಅಂತ ಅದೇ ನಾನು ಹೇಳಿದೆ ಆಗ. ಅಂದ್ರೆ ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು, ಒಂದು ಥ್ರಿಲ್ಲರ್ ಇದು. ಸೊ ಥ್ರಿಲ್ಲರ್ಗಳಿಗೆ ಯಾವತ್ತೂ ಅದರೇ ಆದ ಸ್ಪೇಸ್ ಇದೆ, ಥ್ರಿಲ್ಲರ್ಗೆ, ಕಾಮಿಡಿಗಳಿಗೆ. ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಆ ಕಥೆಯಿಂದಾಗಿ ಆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದಾಗಿ, ಜೊತೆಗೆ ಬೇರೆ ಬೇರೆ ಒಳ್ಳೆ ಕೊಲಾಬ್ರೇಷನ್ ಇತ್ತು. ಅಂದ್ರೆ ರವಿ ವರ್ಮ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಪ್ರೇಮ್ ಅವರ ಹೆಲ್ಪ್ ಇತ್ತು, ಜೊತೆಗೆ ವಿಲಿಯಂ ಡೇವಿಡ್ ಅವರಿದ್ರು, ಅರ್ಜುನ್ ಜನ್ಯ ಅವರಿದ್ರು, KM ಪ್ರಕಾಶ್ ಇದ್ರು. ಈ ತರ ಒಳ್ಳೆ ಟೆಕ್ನಿಷಿಯನ್ಗಳು ಬಂದ್ರು. ನಾರ್ಮಲಿ ಅದು ಒಂದು ಮಿಡ್ ಬಜೆಟ್ ಅಥವಾ ಒಂದು ಈ ತರ ಸಿನಿಮಾಗಳಿಗೆ ಅದು ಆಗಲ್ಲ. ಬಟ್ ಆದ್ರೆ ಎಲ್ಲೂ ಕೂಡ ಅದು ಫ್ರೇಮ್ ಅಲ್ಲಿ ಕಾಣಬಾರ್ದು ಅನ್ನೋದು ನಮ್ಮ ಹಠ ಇತ್ತು. ಅಂದ್ರೆ ಅದು ನೋಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಯಾವುದೇ ಕೊರತೆ ಇರಬಾರ್ದು ಅಂತ ನಾವು ಅದೇ ರವಿ ವರ್ಮ ಹತ್ರ ಹೇಳಿ, ಖರ್ಚು ಎಲ್ಲ ಅಗತ್ಯ ಇದೆ ಅಲ್ಲಿ ಮಾಡೋಣ, ಇಲ್ಲಾಂದ್ರೆ ಜಾಸ್ತಿ ಕೆಲಸ ಮಾಡೋಣ ಅನ್ನುವಂತ ಐಡಿಯಾದಲ್ಲೇ ಮಾಡಿದ್ದು. ಸೊ ಆ ಐಡಿಯಾದಲ್ಲಿ ಮಾಡಿದೀನಿ. ಅದು ಈ ಸಿನಿಮಾಗೆ ಎಷ್ಟಾಗತ್ತೆ ಇದೆ ಅಷ್ಟು ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ.
ಅಲ್ಲ ನಾ ಹೇಳಿದ ಬೇರೆ ಬೇರೆ ತರದ ಸಿನಿಮಾಗಳು ಬರಬೇಕು ಅಂತ. ಒಂದು ಸಣ್ಣ ಸಿನಿಮಾಗಳು ಬರಬೇಕು, ಒಂದು ದೊಡ್ಡ ಸಿನಿಮಾಗಳು ಬರಬೇಕು. ಸೊ ನಾ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, ಅದ್ರ ಜೊತೆಗೆ ಒಂದು ಮಿಡ್ ಬಜೆಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಒಂದು ಕಂಟೆಂಟ್ ಮಾತ್ರ ಇಟ್ಕೊಂಡು ಮಾಡುವಂತ ಸಿನಿಮಾ ಅದು ರಕ್ಕಸಬರದು ಅಂತ ನನ್ಗೆ ಅನಿಸುತ್ತೆ. ಇಲ್ಲ, ಐ ಥಿಂಕ್ ನನ್ನ ಸಿನಿಮಾಗಳಲ್ಲಿ ಫ್ಲೇವರ್ ಅಂತ ಇರಲ್ಲ. ನನ್ನ ಸಿನಿಮಾಗಳಲ್ಲಿ ನನ್ನ ಪಾತ್ರ ಇರುತ್ತೆ, ಜೊತೆಗೆ ಒಂದು ಕತೆ ಇರುತ್ತೆ. ಸೊ ಇದ್ರಲ್ಲಿ ಕತೆ ಇದೆ, ಜೊತೆಗೆ ನನ್ನ ಪಾತ್ರ ಇದೆ. ಸೊ ನಾನೇನು ಹೊಸದೇನೋ ಫ್ಲೇವರ್ ತುಂಬಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ. ನನಗೆ ಯಾವುದೋ ಒಂದು ಎಂಗೇಜ್ ಆದ್ರೆ ನಾನು ಆ ಸಿನಿಮಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಸಿನಿಮಾ ಕಥೆಯಾಗಿ ನನಗೆ ಎಂಗೇಜ್ ಮಾಡ್ತು. ಮತ್ತೆ ಕೆಲವಷ್ಟು ಆಕ್ಟರ್ಗಳ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಇದೆ. ಅದು ಯಾವುದು ಅಂತ ನೀವು ರಿಲೀಸ್ ಆದ್ಮೇಲೆ ನೋಡ್ಬೇಕು. ಸೊ ಅವರೆಲ್ಲರಿಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಅನ್ಕೋತೀನಿ. ಬ್ಯಾಕ್ ಟು ಬ್ಯಾಕ್ ಹೊಸ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದ್ದೀರಾ. ಹೊಸ ಸೊಸೈಟಿ ಆಗಿರ್ತಾರೆ, ಅನುಭವ ಇರುತ್ತೆ. ಬಟ್ ಡೈರೆಕ್ಟರ್ ಅಂದ ತಕ್ಷಣ ಒಂದು ಹೊಸ ಜವಾಬ್ದಾರಿ. ಅಲ್ಲಿ ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡಿದ್ರಿ, ಇಲ್ಲಿ ರವಿ ಅವ್ರ ಜೊತೆ ಮಾಡಿದ್ದೀರಾ, ಸೂಪರ್ ಸೋನಲ್ಲೂ ಕೂಡ ಹೊಸ ನಿರ್ದೇಶಕರೇ. ಸೊ ಈ ಒಂದು ಅನುಭವಗಳ ಬಗ್ಗೆ ಮಾತಾಡ್ತಾರೆ ಸರ್. ನಾನು ಯಾವತ್ತೂ ಭಾವಿಸೋದು ಹೊಸ ಟೆಕ್ನಿಷಿಯನ್ಗಳಿಗೆ ಅಂದ್ರೆ ನಾವು ಜೊತೆ ನಿಲ್ಬೇಕು ಅಂತಾನೆ ಭಾವಿಸೋದು. ನಾನು ಈ ಸಿನಿಮಾ, ನಾನು ಎಲ್ಲಾ ಸಿನಿಮಾ ಒಪ್ಕೊಂಡಿದ್ದು ಒಬ್ಬರಿಗೋಸ್ಕರ ಮಾತ್ರ, ಅದು ನಿರ್ದೇಶಕರಿಗೋಸ್ಕರ ಮಾತ್ರ. ಲ್ಯಾಂಡ್ ಲಾರ್ಡ್ ಮಾಡ್ಬೇಕಾದ್ರೂ ಕೂಡ ಜಡೇಶ್ ಅವರಿಗೋಸ್ಕರ ನಾನು ಆ ಸಿನಿಮಾ ಒಪ್ಕೊಂಡಿದ್ದು. ಈ ಸಿನಿಮಾ ಮಾಡ್ಬೇಕಾದ್ರೂ ಕೂಡ ರವಿ ಸಾರಂಗ ಅವರಿಗೋಸ್ಕರ ಒಪ್ಕೊಂಡಿದ್ದೆ. ಯಾಕಂದ್ರೆ ಈ ಸಿನಿಮಾ ಗೆದ್ರೆ ಅವ್ರಿಗೆ ಒಂದಷ್ಟು ಶಕ್ತಿ ಬರುತ್ತೆ. ಇಂಡಸ್ಟ್ರಿಗೆ ನಾನು ಹೇಳ್ತಿರೋದು, ಒಂದು 5-6 ಜನ ಹೊಸ ನಿರ್ದೇಶಕರು ನೆಕ್ಸ್ಟ್ ವರ್ಷ ಅವ್ರ ಸಿನಿಮಾನ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡ್ಬೇಕು. ಆ ತರ ಆಗ್ಬೇಕು. ಬರೀ ಅದೇ ಶೆಟ್ಟಿ ಬ್ರದರ್ಸ್ ಅಂತ ಹೇಳ್ಕೊಳ್ಳೋದು ಅಥವಾ ಮತ್ತೆ ಫೇಮಸ್ ಆಗಿರೋ ಒಂದಿಬ್ರು ಯಾರೋ ನಿರ್ದೇಶಕರ ಹೆಸರು ಹೇಳೋದು ಅದು ವರ್ಕ್ ಆಗಲ್ಲ. ಹೊಸ ನಿರ್ದೇಶಕರು ಬರಬೇಕು ಅಂತ ನಾನು ಭಾವಿಸ್ತೀನಿ. ಸೊ ನನ್ನಿಂದ ಇದ್ರಲ್ಲಿ ನಟನೆ ಮಾಡಿ ಏನಾದ್ರು ಹೆಲ್ಪ್ ಮಾಡಕ್ಕಾದ್ರೆ ಸಿನಿಮಾ ಕತೆ ಚೆನ್ನಾಗಿರೋ ಕಾರಣದಿಂದಾಗಿ ಒಪ್ಕೊಂಡೆ ನಾನು. ರವಿವರ್ಮ ಅವರು ಸಲ್ಮಾನ್ ಖಾನ್ ಅವ್ರಿಗೂ ರೀಚ್ ಆದಂತ ಸ್ಟಂಟ್ ಮಾಸ್ಟರ್ ಅವರು. ಹಾಗಾಗಿ ನಿಮ್ಮ ಸ್ಟಂಟ್ಗೆ ಒಂದು ಬೇರೆ ಶೈಲಿ ಇದೆ ಶೆಟ್ರೆ. ನಿಮ್ಮ ರವಿವರ್ಮ ಅವ್ರು ನಾಚೆ ಮಾಡೋದು ಅದಕ್ಕೆ ನಿಮ್ಮ ಸ್ಟಂಟ್ಸ್ ಒಂದು ಬೇರೆ ಫ್ಲೇವರ್ ಇದೆ, ಬೇರೆ ತರ ಕಾಣಿಸ್ತೀರಿ ನೀವು ಯಾವಾಗಲೂ ಕೂಡ. ಸಿನಿಮಾ ನಾವು ನೋಡಿದ್ದೀವಿ. ಹಾಗಾಗಿ ರವಿವರ್ಮ ಅಷ್ಟು ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ರು. ಈ ಸಿನಿಮಾದಲ್ಲಿ ಯಾವ ತರ ನೀವು ಮಾಡ್ಕೊಡ್ತೀವಿ, ಸ್ಟಂಟ್ ಹೇಳ್ಕೊಡ್ತೀರಾ, ಮಾಡಿರ್ತೀರಾ? ಅಂದ್ರೆ ಏನಂದ್ರೆ ಸ್ಟಂಟ್ ಮಾಸ್ಟರ್ಗಳಿರ್ಬೋದು ಅಥವಾ ಕೊರಿಯೋಗ್ರಫರ್ಗಳಿರ್ಬೋದು, ಅವ್ರು ಯಾವತ್ತೂ ಕೂಡ ನಟರ ಲಿಮಿಟೇಷನ್, ಸ್ಟ್ರೆಂತ್ ಇದೆರಡೂ ನೋಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ನಾನು ಅಲ್ಲೇನೋ ಮಾಡಿದ್ದೆ, ಇಲ್ಲ ಅದನ್ನ ಮಾಡ್ಬೇಕು ಅಂತ ಯಾವತ್ತೂ ಭಾವಿಸಲ್ಲ. ಇಲ್ಲಿ ಕತೆಗೆ ಎಷ್ಟಾಗತ್ತೆ ಇದೆ, ಇಲ್ಲ ಅವ್ನ ಕತೆಗೆ ಯಾರ ಜೊತೆ ಹೊಡೆದಾಡಿದ್ರೆ ಯಾವ ರೀತಿ ಹೊಡೆದಾಡ್ತಾನೆ, ಅವ್ನ ಎದುರುಗಡೆ ಇರುವಂತ ಕ್ಯಾರೆಕ್ಟರ್ಗೆ ಎಷ್ಟು ಫಿಸಿಕಲ್ ಲಿಮಿಟೇಷನ್ ಇದೆ, ಯಾವ ಏಜ್ ಇದೆ, ಅದರಿಂದಾಗಿ ಆ ಒಂದು ಕೊರಿಯೋಗ್ರಫಿ ಹುಟ್ಟುತ್ತೆ ಹೊರತು ಸೊ ಅವ್ರು ಯಾರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ರವಿವರ್ಮ ಅವರು ಕೂಡ ಇದರಲ್ಲಿ ನನ್ನ ಪಾತ್ರಕ್ಕೆ ಏನು ಆ ಲಾಜಿಕಲ್ ಅಲ್ಲಿ ಒಂದು ಆ ಲಾಜಿಕ್ ಇಟ್ಕೊಂಡೇ ಕೊರಿಯೋಗ್ರಫಿ ಮಾಡಿದರೆ ಅದರಲ್ಲಿ ಯಾವ ರೀತಿ ಎನ್ಹಾನ್ಸ್ ಮಾಡ್ಬೋದು ಅದೆಲ್ಲದನ್ನು ಕೂಡ ಮಾಡಿದ್ದಾರೆ. ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಹೇಳೆಲ್ಲ ಹೇಳ್ಬಿಡ್ತೀನಿ ಅಂತ. ನಾನು ಇದರಲ್ಲಿ ಗೊಂಬೆ ಅವರ ಫ್ರೆಂಡ್ ಪಾತ್ರ ಮಾಡಿದ್ದೀನಿ. ರಾಜ್ವಿ ಶೆಟ್ಟಿ ಅವರ ನೇಬರ್ ರೋಲ್. ಅಷ್ಟು ಮಾತ್ರ ಪಾತ್ರ ಡಿಸ್ಕ್ರಿಪ್ಷನ್ನು, ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲೇ ಮ್ಯಾಮ್, ಅದಕ್ಕೆ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು. ಈಗ ಅದರಲ್ಲಿ ಗದೆ ಇದೆ ಮತ್ತೆ ಕಿರೀಟ ಹಾಕೊಂಡಿರೋದು, ಅದು ಹೆಂಗೆ ಕತೆಗೆ ಕನೆಕ್ಟ್ ಆಗುತ್ತೆ? ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ, ಕತೆಗೆ ಕನೆಕ್ಟ್ ಆಗುತ್ತೆ, ಕ್ಯಾರೆಕ್ಟರ್ಗೆ ಸನ್ನಿವೇಶದಲ್ಲೇ ಬರುವಂತ ಒಂದು ಸೇಮ್ ಅಷ್ಟೇ. ಮಾಟ ಮಂತ್ರ ಅದ್ರ ಬಗ್ಗೆ ಎಲ್ಲ ಹೇಳಿದ ಊರಲ್ಲಿ ಇರೋದು, ಅದು ಅಂದ್ರೆ ಆ ಸೆಟಪ್, ಊರಲ್ಲಿರೋ ಸೆಟಪ್ ಸರಿ ಅಂತ ಹೇಳಿದ್ರ ತಪ್ಪು ಅಂತ ಹೇಳಿದ್ರ? ಸರಿ ತಪ್ಪು ಅಂತ ಬರಲ್ಲ. ಆ ಊರಲ್ಲಿ ಇರೋದು ಈಗಿನ ಇವಾಗ ಏನ್ ನಡೀತಾ ಇದೆ ಅದನ್ನ ತೋರಿಸ್ತಾ ಇದೀವಿ. ಅಲ್ಲಿ ನಮ್ಮ ಪಾತ್ರಗಳು ಏನ್ ಮಾಡುತ್ತೆ ಅನ್ನೋದು ಒಂದು ಕತೆ. ಚಾಮರಾಜನಗರದ ಒಂದು ನೇಟಿವಿಟಿ ಕತೆ ಅನ್ನುವಂಥದ್ದಿದೆ. ಸೊ ಕೊಳ್ಳೇಗಾಲದಲ್ಲಿ ಒಂದು ಕಾಲದಲ್ಲಿ ಆ ರೀತಿಯಾದಂಥ ಮಾತುಗಳನ್ನ ನಾವು ಕೂಡ ಕೇಳಿದ್ವಿ, ನಿಂಬೆಹಣ್ಣು, ಮಾಟ ಮಂತ್ರ. ಸೊ ಅದು ಈ ಒಂದು ಸಿನಿಮಾಗೆ ಯಾವ ರೀತಿ ಸ್ಫೂರ್ತಿ ಅಥವಾ ನೀವೇನಾದ್ರು ಕಂಡಿದ್ರು ಸಿನಿಮಾದಲ್ಲಿ ತಗೊಂಡ್ಬಂದಿದ್ದೀರಾ? ಕೊಳ್ಳೇಗಾಲ ಬ್ಯಾಕ್ ಡ್ರಾಪ್ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಇರೋದು. ಸೊ ಅಲ್ಲಿ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ ಈ ಏನು ಮಾಟ ಮಂತ್ರ ಅಂದಿದೀವಲ್ಲ ಅದನ್ನ ಕತೆಗೆ ಸ್ವಲ್ಪ ತಗೊಂಡು ಮಿಕ್ಕಿದ್ ನಾವು ಏನ್ ಸಿನಿಮಾಟಿಕ್ ಮಾಡ್ಬೇಕು ಅದು ಮಾಡ್ಕೊಂಡು ಹೋಗಿದ್ದೀವಿ. ಮಂಗಳೂರು ಶೆಟ್ರು ಕರ್ಕೊಂಡ್ಬಂದು ಇಲ್ಲಿ ಕೊಳ್ಳೇಗಾಲದ ಭಾಷೆ ಅವರು ಮಂಗಳೂರು ನಿಮ್ಗೆ ಬರೀ ಮಂಗಳೂರು ಸೀಮಿತ ಅಲ್ವಲ್ಲ ಅವರು? ಹೌದು, ಸೀಮಿತ ಅಲ್ವಲ್ಲ ಮಂಗಳೂರಿಗೆ ಮಾತ್ರ, ಕರ್ನಾಟಕದವ್ರು ತಾನೆ, ಎಲ್ಲಿ ಬೇಕಾದ್ರೂ ಬಂದು ಮಾಡ್ಬೋದು. ಕನ್ನಡ ಪಿಕ್ಚರ್ ಮಾಡ್ತಾ ಇರೋದು. ಶಾರದಾ ಮ್ಯಾಮ್ ಪ್ರೇಮ್ ಅವ್ರ ಶಿಷ್ಯ ಅಂತ ಪ್ರೂವ್ ಮಾಡಿದಂಗೆ. ಮ್ಯಾಮ್ ಹೌದು ಮೇಡಮ್, ಸಿದ್ದಯ್ಯ ಸಂಘನೇ ಬಂದಿರೋದು.
ಇಲ್ಲ ಅವ್ರ ಪರ್ಸನಾಲಿಟಿ ಅನ್ನೋದು ಅವರೇ ಬರ್ಸ್ಕೊಳ್ಳಲ್ಲ ಮೇಡಮ್. ಯಾಕಂದ್ರೆ ನಾವು ಪ್ರತಿಯೊಬ್ಬ ಹೀರೋ ಜೊತೆ ಕೆಲಸ ಮಾಡುವಾಗಲೂ ಅದು ಹೋರಾಟ ಆಗಿರುತ್ತೆ. ಆ ಹೀರೋ ಡೈರೆಕ್ಟರ್ ಆದರೆ ದೊಡ್ಡ ಹೋರಾಟ, ಅದರಲ್ಲಿ ಇವರು ಡೈರೆಕ್ಟ್ರು ರೈಟ್ರು ಇದು ತುಂಬಾ ದೊಡ್ಡ ಹೋರಾಟ. ಆದರೆ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅದೊಂದು ಒಡನಾಟ ಆಗ್ಬಿಡುತ್ತೆ, ಹೋರಾಟ ಆಗಲ್ಲ. ಪ್ರತಿಯೊಂದು ಆ ಥರ ಮೇಡಮ್ ಅವ್ರ ಜೊತೆ ನಾವು ಸ್ಕ್ರಿಪ್ಟ್ನ ಹೇಳೋದಾಗಿಂದ ಆಗಿರ್ಬೋದು, ಆ ಪಾತ್ರ ಡಿಸೈನ್ ನಾವು ಚೇಂಜ್ ಮಾಡೋದಾಗಿಂದ ಆಗಿರ್ಬೋದು, ಅವರೇ ಸ್ಕ್ರಿಪ್ಟ್ ಜೊತೆ ಮೂವ್ ಆಗೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ಮಾದೇಶ್ವರಂ ಬೆಟ್ಟ ಆ ಸ್ಲ್ಯಾಂಗು ಆ ನೇಟಿವಿಟಿ ಇರುತ್ತೆ. ರಾಜಬಿ ಶೆಟ್ಟಿ ಸ್ವಲ್ಪ ಪಾತ್ರ ತುಂಬ ವಿಭಿನ್ನವಾಗಿದೆ ಇದು. ಕತೆ ಕೇಳ್ಬೋದು ಮೇಡಮ್, ಪ್ರೊಡ್ಯೂಸರ್ ಅವರು ಇದ್ರೆ ನೀವೇ ಹೇಳ್ಬಿಟ್ಟು. ತುಂಬಾ ಒಳ್ಳೆ ಕತೆಗಾರ ಮೇಡಮ್, ನಾನು ಪ್ರೊಡ್ಯೂಸರ್ ಹುಡುಕ್ತಿದ್ದೀನಿ ಸರ್. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಆ ಲೈನ್ ಮಾತ್ರ ಸರ್, ಅದು ಮೂಲ ಜಾನಪದ. ಯಾಕಂದ್ರೆ ಸಿದ್ದಯ್ಯ ಅನ್ನೋ ಥೀಮ್ ಮೇಲೆ ನಾವು ವರ್ಕ್ ಮಾಡಿದ್ದು. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಜನಗಳಿಗೆ ತುಂಬಾ ಕನೆಕ್ಟೆಡ್ ಅನ್ನೋ ವರ್ಡ್ ಸರ್. ಆ ಥೀಮ್ ನ ಇಟ್ಕೊಂಡು ನಾವು ಸಾಂಗ್ ನ ಬರೆದಿರೋದು ಸರ್. ಸರ್ ಯಾಕಂದ್ರೆ ಮ್ಯೂಸಿಕ್ ಇನ್ಚಾರ್ಜ್ ಅವರೇ ಆಗಿರೋದ್ರಿಂದ ಅವ್ರದ್ದೇ ಅದು ಐಡಿಯಾ ಅಲ್ಲಿಂದ. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಮೋಹನ್ ಬೀಕರ್ ಅವರು ಆ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದಾರೆ, ಮತ್ತೆ ರಾಜನ್ ಅವ್ರು ಮಾಡಿದ್ದಾರೆ, ಮತ್ತೆ ಆಕಾಶ್ ಆಡಿಯೋ, ಆನಂದ್ ಡಬ್ಬಿಂಗು ಎಲ್ಲ. ಅಂದರೆ ಇವತ್ತಿನ ಸಹ ಏನು ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಒಂದು ದೊಡ್ಡ ಸಿನಿಮಾದಲ್ಲಿ ಮಾಡೋವಂಥವ್ರು ಬಂದು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಅವರ ಒಂದು ಎಲ್ಲ ಒಂದು ಎಫರ್ಟು ಎಲ್ಲ ಒಂದು ಮಾಡಿರೋಂಥ ಒಂದು ಆನೆಸ್ಟ್ ವರ್ಕ್ ಇವತ್ತಿನ ಸಹ ಯಾವಾಗಲೂ ಕಾಂಪ್ರಮೈಸ್ ಆಗದಿರೋ ಥರ ಇರೋದಕ್ಕೆ ಇದೇ ಒಂದು ಮೂಲ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದಂಥ ಸಂಗೀತ ಕೊಟ್ಟಿದ್ದೀರಾ. ನಾನು ಅವಲ್ಲೇ ತಮ್ಮ ಹೆಸರುಗಳನ್ನು ಮಾಡ್ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಹೌದು, ಅವರೇ ಒಂದು ಸಾಂಗಲ್ಲಿ ಕೂಡ ಒಂದು ಪರ್ಫಾರ್ಮ್ ಮಾಡಿದ್ದಾರೆ ಅವರೇ. ಥ್ಯಾಂಕ್ ಯು.